ಹಲೋ ಸ್ನೇಹಿತರೆ, ವೆಲ್ಕಮ್ ಟು ದ 12 minute ಶೋ ಫಾರ್ ನಮ್ಮ SSC ಎಕ್ಸಾಮ್ ಪ್ರಿಪರೇಷನ್. ಸೊ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಇನಿಷಿಯೇಟಿವ್ನ ನಾವೇ ಮಾಡ್ತಿರೋದು. ಎಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಈ ಥರ ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ SSC CGL CHL ಎಕ್ಸಾಮ್ ಅಂತಂದ್ರೆ ಆಗಲ್ಲ. ಓಕೆನಾ? ಸೊ ಈ ಒಂದು ದಿನದಿಂದ ನಾವು ನಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಕರ್ನಾಟಕದಿಂದನೂ SSC ಎಕ್ಸಾಮ್ಸ್ಗೆ ಸ್ಟೂಡೆಂಟ್ಸ್ ಹೋಗ್ಬೇಕು, ಅದೇ ನಮ್ಮ ಗುರಿ. ಸೊ ನಾವು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ CGL CHSL MTS GD CPO ಸ್ಟೆನೋ ಇಲ್ಲಿ ಗಂಟ ಒಂದು ಕ್ರೊನಾಲಜಿಕಲ್ ಆರ್ಡರ್ ಇಂದ ಹಾಕಿದ್ದೀನಿ. ನಾನು ಯಾಕೆ ಹಿಂಗೆ ಹಾಕಿದ್ದೀನಿ ಅಂದ್ರೆ, ಫಸ್ಟ್ ನಾವು CGL ನ ಅನಾಲಿಸಿಸ್ ಮಾಡೋಣ, ಆಮೇಲೆ CHSL ನ ಅನಾಲಿಸಿಸ್ ಮಾಡೋಣ. ಓಕೆನಾ? ಈ ಒಂದು ಎರಡು ಟಾಪಿಕ್ ಮೇಲೆ ನಾವು ನೀಟಾಗಿ ಗ್ರಿಪ್ ಇಟ್ಕೊಂಡೆ ಅಂದ್ರೆ ಈ 4 ಎಕ್ಸಾಮ್ನ ನಾವು ಏನ್ ಮಾಡ್ಬೋದು, ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಓಕೆನಾ? ಯಾಕಂದ್ರೆ ಇಲ್ಲಿ ಏನ್ ಟಾಪಿಕ್ ಜಾಸ್ತಿ ರಿಪೀಟ್ ಆಗುತ್ತೆ ಅದೇ ಟಾಪಿಕ್ಸು ಇಲ್ಲಿ ಬೇಸಿಕ್ ಕ್ವಶನ್ಸ್ ಆಗಿ ಬರುತ್ತೆ. ಓಕೆನಾ? ನಾನೆಲ್ಲ ಪ್ರೂಫ್ ತೋರಿಸ್ತೀನಿ, ಇಡಿಕ್ವಿಟಿವ್ ಪ್ಯಾಟರ್ನ್ ಏನ ಫಾಲೋ ಮಾಡ್ತಿದೆ ಅಂತ. ಸೊ ವೆಲ್ಕಮ್ ಟು ದ ಸೆಷನ್ಸ್. ಲೆಟ್ಸ್ ಸ್ಟಾರ್ಟ್ ಅವರ್ ಸೆಷನ್ ಸೂನ್. ಮೊದಲನೇದಾಗಿ, ವಿಚ್ ಆಫ್ ದ ಫಾಲೋಯಿಂಗ್ ಫೀಚರ್ ಡಿಸ್ಟಿಂಗ್ವಿಶ್ ದ ಎಲಿಫ್ಯಾಂಟ್ ಕೇವ್ಸ್ ಫ್ರಮ್ ದ ರಾಕ್ ಕಟ್ ಸೈಟ್ಸ್ ಆಫ್ ಅರ್ಲಿ ಇಂಡಿಯಾ? ಪ್ರಾಚೀನ ಭಾರತದ ಇತರ ಶಿಲ್ಪಾಕೃತಿ ಗುಹೆಗಳಿಗಿಂತ ಎಲಿಫ್ಯಾಂಟ್ ಗುಹೆಗಳನ್ನು ವಿಭಿನ್ನವಾಗಿಸುವ ವೈಶಿಷ್ಟ್ಯ ಯಾವುದು? ಸೊ ಈಗ ಎಲಿಫ್ಯಾಂಟ್ ಕೇವ್ಸ್ ನ ಯಾವ ತರ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ರಾಕೆಟ್ ಕೇವ್ಸ್ ಇನ್ ಅರ್ಲಿ ಇಂಡಿಯಾದಲ್ಲಿ ಅಂತ ಕೇಳಿದ್ದಾರೆ. ಸೊ ಈಗ ನಾವು ಎಲಿಫ್ಯಾಂಟ್ ಕೇವ್ಸ್ ಯಾರು ಈ ಒಂದು ನೇಮ್ ನ ಟರ್ಮ್ ಮಾಡಿದಂದ್ರೆ, ಇದನ್ನ ಪೋರ್ಚುಗೀಸ್ ಅವರು ಟರ್ಮ್ ಮಾಡ್ತಾರೆ. ಓಕೆನಾ? ಯಾವ ಪೋರ್ಚುಗೀಸ್ ಅವರು ಅಂದ್ರೆ ಅರ್ಲಿ ಮಿಡಿವಲ್ ಏಜ್ ಅಲ್ಲಿ ಪೋರ್ಚುಗೀಸ್ ಅವರು ಇದನ್ನ ಕಂಡುಹಿಡಿತಾರೆ, ಮತ್ತೆ ಅವರೇ ಟರ್ಮ್ ಮಾಡಿರ್ತಾರೆ. ಏನು ಇದ್ರ ವೈಶಿಷ್ಟ್ಯ ಅಂತಂದ್ರೆ, ಏನಿತ್ತು ಸ್ಪೆಷಾಲಿಟಿ ಅಂತಂದ್ರೆ, ಈ ಎಲಿಫ್ಯಾಂಟ ಕೇವ್ಸ್ ಅಲ್ಲಿ ಮೇಜರ್ಲಿ ಏನು ಶೈವಿಸಮ್ ನ ಫಾಲೋ ಮಾಡ್ತಾರೆ. ಮತ್ತೆ ನಮ್ಗೆ ಶಿವನ ತ್ರಿಮೂರ್ತಿ ಒಂದು ಸ್ಕಲ್ಪ್ಚರ್ ಎಲ್ಲಿ ಕಾಣ್ಬರುತ್ತೆ ಅಂತಂದ್ರೆ ಎಲಿಫ್ಯಾಂಟ ಕೇವ್ಸ್ ಅಲ್ಲಿ ಕಾಣಿಸ್ಬರುತ್ತೆ. ಈ ಎಲ್ಲಿರೋದು ಈ ಎಲಿಫ್ಯಾಂಟ ಕೇವ್ಸ್ ಅಂದ್ರೆ ಒಮಾನ್ಸಿ ಅಂತ ಕರಿತೀವಿ. ಎಲ್ಲಿರೋದು ಈ ಒಮಾನ್ಸಿ ಅಂದ್ರೆ ನಿಯರ್ ಟು ಮುಂಬೈ ಶೋರ್. ಎಲ್ಲಿ? ಮುಂಬೈ ಶೋರ್ ಹತ್ರ ಈ ಎಲಿಫ್ಯಾಂಟ ಕೇವ್ಸ್ ಲೊಕೇಟ್ ಆಗಿದೆ. ಸೊ ಈಗ ನಾವು ಆಪ್ಷನ್ಸ್ಗೆ ಬರೋಣ. ದೇ ಆರ್ ಪ್ರೈಮರ್ಲಿ ಬುದ್ಧಿಸ್ಟ್ ಕೇವ್ಸ್ ವಿತ್ ಲಾರ್ಜ್ ಸ್ತೂಪಾಸ್. ಅವು ಮುಖ್ಯವಾಗಿ ಅಂತ ಈ ತರ ಒಂದು ಕೀವರ್ಡ್ಸ್ ಇರುತ್ತಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಅವು ಮುಖ್ಯವಾಗಿ ದೊಡ್ಡ ಸ್ತೂಪಗಳನ್ನು ಹೊಂದಿರುವ ಬೌದ್ಧ ಗುಹೆಗಳಾಗಿವೆ. ಈ ಎಲಿಫ್ಯಾಂಟ ಕೇವ್ಸ್ ಅಲ್ಲಿ ಶೈವಿಸಮ್ ಪ್ಲಸ್ ಬುದ್ಧಿಸಮ್ ಎರಡು ಇದೆ, ಬಟ್ ಮೇಜರ್ ಆಗಿರೋದು ಯಾವುದು? ಶೈವಿಸಮ್. ಇಲ್ಲಿ ಏನ್ ಕೊಟ್ಟಿದ್ದಾರೆ? ದೇ ಆರ್ ಮುಖ್ಯವಾಗಿ ಅಂದ್ರೆ ಪ್ರೈಮರಿಲಿ ಬುದ್ಧಿಸ್ಟ್ ಅಂತ ಕೊಟ್ಟಿದ್ದಾರೆ. ಇದು ಪ್ರೈಮರಿ ಬುದ್ಧಿಸ್ಟ್ ಅಲ್ಲ, ದೇ ಆರ್ ಪ್ರೈಮರಿ ಶೈವೇಟ್ಸ್. ಓಕೆನಾ? ದ ಕೇವ್ಸ್ ಫೋಕಸ್ ಆನ್ ಶೈವೇಟ್ ಥೀಮ್ ಅಂಡ್ ಫೀಚರ್ಸ್ ಕಲ್ಚರ್ ಡೆಪ್ತ್ ಥ್ರೂ ಔಟ್ ಲೈಟ್ ಅಂಡ್ ಶ್ಯಾಡೋ. ಇದು ಪಕ್ಕ ಆನ್ಸರ್. ಯಾಕಂದ್ರೆ ಇಲ್ಲಿ ನೋಡಿ ಫೋಕಸ್ ಆನ್ ಶೈವೇಟ್ ಅಂತ ಕೊಟ್ಟಿದ್ದಾರೆ. ಇದು ನೋಡಿದ ತಕ್ಷಣ ನಾವು ಆನ್ಸರ್ ಹೇಳ್ಬಿಡ್ಬೋದು. ಮಾಡಿ ದೇ ಕಂಟೈನ್ ಮಿಕ್ಸ್ ಆಫ್ ಜೈನಿಸಮ್ ಅಂಡ್ ವೈಷ್ಣವ ಡಿಪಿಕ್ಷನ್ ಇನ್ ಪಿಲ್ಲರ್ ಆಲ್ಸ್. ಈ ತರ ಒಂದು ದೃಶ್ಯಗಳು ಯಾವ ಕೇವಲ್ ಕಂಡುಬರುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಬುದ್ಧಿಸ್ಟ್ ಕೇವ್ಸ್ ಅಂತ ನೋಡೋದಾದ್ರೆ ನಮ್ಗೇನು ಅಜಂತ ಐತೆ. ಓಕೆನಾ? ದ ಕೇವ್ಸ್ ಆರ್ ಎಂಟೈರ್ಲಿ ಮೋನೋಲಿಥಿಕ್ ಸ್ಟ್ರಕ್ಚರ್ ಫ್ರಮ್ ದ ಮೌರ್ಯನ್ ಪೀರಿಯಡ್. ನೋಡಿ, ಇದೊಂದು ಮೋನೋಲಿಥಿಕ್ ಸ್ಟ್ರಕ್ಚರ್. ಈ ಕೇವ್ ಒಂದು ಮೋನೋಲಿಥಿಕ್ ಸ್ಟ್ರಕ್ಚರ್. ಪೋರ್ಚುಗೀಸ್ ಅವರು ಕಂಡುಹಿಡಿದಿದ್ದು ಫ್ರಮ್ ದ ಮೌರ್ಯನ್ ಪೀರಿಯಡ್ ಅಲ್ಲ, ಇದು ಅರ್ಲಿ ಸೆಂಚುರಿ ಅಂದ್ರೆ 6th to 7th 8th ಸೆಂಚುರಿ BC ಅಲ್ಲಿ ಅಂದ್ರೆ ಆವಾಗ ಡಿಸ್ಕವರ್ ಆಗಿದಂತ ಒಂದು ಕೇವ್ಸ್. ಓಕೆನಾ? ಸೊ ಇದಿಷ್ಟು ಕ್ವಶನ್ ಆನ್ಸರ್ ಆಗಿರುತ್ತೆ. ನಾವು ಇದೇ ತರನೇ ಎಲ್ಲಾ ಕ್ವಶನ್ಸ್ಗೂ ಅನಾಲಿಸಿಸ್ ಮಾಡಬೇಕು. ಮತ್ತೆ ನಿಮ್ಮ ಇದು ಈ 12 minute ಶೋ ನೋಡಾದ್ಮೇಲೆ ನಿಮ್ಮ ಕೆಲಸ ಏನ್ ಗೊತ್ತಾ? ಈಗ ನಾನು ಎಲಿಫ್ಯಾಂಟ ಕೇವ್ಸ್ ಬಗ್ಗೆ ನೋಡಿದ್ದೀನಿ ಅಂತಂದ್ರೆ ನಾನು ಆಪ್ಷನ್ ಹೇಳ್ತೀನಿ. ಓಕೆ, ನಾನು ಆಪ್ಷನ್ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಿಮ್ ಕೆಲಸ ಏನಂದ್ರೆ ಮಿಕ್ಕಿರೋ 3 ಆಪ್ಷನ್ ಓದಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಿಮ್ಮ ಕೆಲಸ. ಯಾಕಂದ್ರೆ ನಾನೇ ಎಲ್ಲ ಮಾಡ್ಬಿಟ್ರೆ ನೀವೇನು ಮಾಡಲ್ಲ. ತಾವು ಮಾಡ್ದಾಗೇನೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾನ್ಸೆಪ್ಟ್ ಮೇಲೆ ಅರ್ಥ ಆಗೋದು, ಅದ್ರ ಮೇಲೆ ನಿಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಬರೋದು. ಅದಕ್ಕೋಸ್ಕರ ನಾನು ಆ ಕೆಲಸ ನಿಮ್ಗೆನೆ ಬಿಡ್ತೀನಿ. 1-2 ಕ್ವಶನ್ ನಿಮ್ಗೆ ಸಿಂಪಲ್ ಆಗಿ ಮಾಡಿ ತೋರಿಸ್ತೀನಿ. ಸೊ ಈಗ ಎಲಿಫ್ಯಾಂಟ ಕೇವ್ಸ್ ಅಂತ ನೋಡಿದ್ವಾ? ಸೊ ಈಗ ಎಲಿಫ್ಯಾಂಟ ಕೇವ್ಸ್ ಅದ್ರ ಬಗ್ಗೆ ನೋಡೋದಾದ್ರೆ ಅದು ಎಲ್ಲಿರೋದು? ಎಲಿಫೆಂಟ್ ಐಸ್ಲ್ಯಾಂಡ್ ಹತ್ರ ಲೊಕೇಟ್ ಆಗಿರೋದು. ಎಲ್ಲಿರೋದು? ಲೊಕೇಟೆಡ್ ಆನ್ ದ ಸಿ ಆಫ್ ಒಮನ್ ನಿಯರ್ ಮುಂಬೈ ಅಂತ ನಾನು ಹೇಳಿದೆ. ಗಾರಾಪುರಿ ಅಂತ ಕರೀತಾರೆ. ಮುಂಚೆ ಏನಂತ ಕರಿತಿದ್ರು? ಗಾರಾಪುರಿ ಅಂತ ಕರಿತಿದ್ವು. ನೋಡಿ, ಪೋರ್ಚುಗೀಸ್ ಫೌಂಡೆಡ್ ದ ಮೊನೋಲಿಥಿಕ್ ಸ್ಟೋನ್ ಎಲಿಫೆಂಟ ಹಿಯರ್ ಅಂಡ್ ಐಸ್ಲ್ಯಾಂಡ್ ಆಫ್ ಎಲಿಫೆಂಟಾ. ಯಾರು ಫೌಂಡ್ ಮಾಡಿದ್ದು? ಪೋರ್ಚುಗೀಸ್ ಅವರು ಫೌಂಡ್ ಮಾಡಿದ್ದು. ಇದ್ರೊಳಗೆ ಏನೈತೆ ನೋಡಿ, 2 groups ಆಫ್ ಕೇವ್ಸ್ ಐತೆ. ಒಂದು ಬುದ್ಧಿಸ್ಟ್ ರಿಲೇಟೆಡ್, ಇನ್ನೊಂದು ಶಿವಗೆ ರಿಲೇಟೆಡ್. ಮತ್ತೆ ಇದ್ರೊಳಗೆ ಇಂಪಾರ್ಟೆಂಟ್ ಏನಂದ್ರೆ ತ್ರಿಮೂರ್ತಿ ಶಿವನ ಆ ಒಂದು ಸ್ಕಲ್ಪ್ಚರ್ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಓಕೆನಾ? ನಾನು ಕ್ವಶನ್ ಅಲ್ಲಿ ಆನ್ಸರ್ನು ಕೊಟ್ಟಿದ್ದೀನಿ ನೋಡಿ. ಮಹೇಶ್ವರ ಅಂತ ಕರೀತಾರೆ, ತ್ರಿಮೂರ್ತಿ ಆಫ್ ಶಿವ. ಇದು ಸಖತ್ ಇಂಪಾರ್ಟೆಂಟ್. ಅದೊಂದಕ್ಕೆ ಇದು ಎಲಿಫೆಂಟ ಕೇವ್ಸ್ ಸಖತ್ತು ಫೇಮಸ್ ಆಗಿರೋದು. ಇದೇ ತರನೇ ನೀವು ಎಲ್ಲಾ ಕ್ವಶನ್ಸ್ಗೂ ಓದ್ಬೇಕು, ಇದೇ ತರನೇ ಎಲ್ಲ ಅನಾಲಿಸಿಸ್ ಮಾಡಬೇಕು.
ರೀಡ್ ದ ಸ್ಟೇಟ್ಮೆಂಟ್ ಅಬೌಟ್ ದ ಗೊಂಚಾ ಫೆಸ್ಟಿವಲ್ ಆಫ್ ಬಸ್ತಾರ್. ಈಗ ಬಸ್ತಾರ್ ಅಂತ ನೋಡಿದ್ರೆ ನಮ್ಗೆ ಎಲ್ಲಿ ಕಂಡುಬರುತ್ತೆ? ಬಸ್ತಾರ್ ಛತ್ತೀಸ್ಗಢ ಅಲ್ಲಿ ಕಂಡುಬರುತ್ತೆ. ಯಾಕೆ ಬಸ್ತಾರ್ ಫೇಮಸ್ ಅಂತ ಅಂದ್ರೆ ನಕ್ಸಲೈಟ್ ಅಫೆಕ್ಟೆಡ್ ಏರಿಯಾ, ಅದು ಯಾವುದು ಬಸ್ತಾರ್ ರೀಜನ್ ಅಂತ ಕರಿತೀವಿ. ಅದು ನಕ್ಸಲಿಸಮ್, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಟ್ಸ್ ಅಂತ ಕರಿತೀವಲ್ವಾ, ಆ ಒಂದು ಅಫೆಕ್ಟೆಡ್ ಆಗಿರೋಂಥ ಒಂದು ರೀಜನ್. ಅದೆಲ್ಲಿ ಬರುತ್ತೆ? ಛತ್ತೀಸ್ಗಢ ಅಲ್ಲಿ ಬರುತ್ತೆ. ಬಸ್ತಾರ್ನ ಗೊಂಚಾ ಹಬ್ಬದ ಕುರಿತು ಕೆಳಗಿನ ಹೇಳಿಕೆಯನ್ನು ಓದಿ. ತುಪ್ಕಿ ಮಾಕ್ ಗನ್ ಮೇಡ್ ಅಪ್ ಆಫ್ ಬ್ಯಾಂಬೂ ಯೂಸ್ ಗೊಂಚಾ ಫ್ರೂಟ್ ಎಸ್ ಅ ಬುಲೆಟ್ಸ್. ಬಿದುರಿನಿಂದ ತಯಾರಿಸಲಾಗಿದ್ದ ತುಪ್ಕಿ ಎಂಬ ಕೃತಕ ಬಂದೂಕಿನಲ್ಲಿ ಗೊಂಚಾ ಹಣ್ಣನ್ನು ಗುಂಡಿನಂತೆ ಬಳಸಲಾಗುತ್ತದೆ. ಇದೆಲ್ಲ ಓದ್ತಾ ಇರಿ. ಗೊಂಚಾ ಫೆಸ್ಟಿವಲ್, ಈಗ ಛತ್ತೀಸ್ಗಢ ಫೆಸ್ಟಿವಲ್ಸ್ ನಾವ್ ಯಾಕೆ ಓದಕ್ ಹೋಗೋಣ? ಸೊ ಈ ತರ ಒಂದು ಸಖತ್ ಕಷ್ಟವಾದ ಕ್ವಶನ್. ಯಾವ ಕ್ವಶನ್ ಕಷ್ಟ ಆಗಿರುತ್ತೆ ಅದಕ್ಕೆ ಆನ್ಸರ್ ಈಸಿಯಾಗಿ ಕಂಡು ಹಿಡಿಬಹುದು. ನೆನ್ಪಿಟ್ಕೊಳ್ಳಿ, ಇದೇ ಟ್ರಿಕ್. ಏನಂದ್ರೆ ಆಪ್ಷನ್ ಎಲಿಮಿನೇಷನ್. 3 ಆಪ್ಷನ್ ನ ಓದಿ. ದ ಚಾರಿಯಟ್ ಪ್ರೊಸೆಷನ್ ವಾಸ್ ಸ್ಟಾರ್ಟೆಡ್ ಬೈ ದ ಚಾಲುಕ್ಯನ್ ರೂಲರ್ಸ್. ಹೇಳ್ಬೋದು, ಇದ್ರೂ ಇರ್ಬೋದು. ಛತ್ತೀಸ್ಗಢ ರೀಜನ್ ಕವರ್ ಆಗಿತ್ತು ಚಾಲುಕ್ಯ ರೂಲರ್ಸ್. ಆನ್ಸರ್ ಇದ್ರೂ ಇರ್ಬೋದು, ಇಲ್ಲ ಅನ್ನೋರು. ಈಗ ನನ್ಗೂ ಗೊತ್ತಿರಲ್ಲ. ಈಗ ನಾವು ಅಟೆಂಡ್ ಮಾಡ್ತೀವಿ ಅಂದ್ರೆ ಆನ್ಸರ್ಸ್ ನಮಗೂ ಗೊತ್ತಿರಲ್ಲ, ಟಾಪರ್ಸ್ಗೂ ಗೊತ್ತಿರಲ್ಲ. ಆಗ ಅವ್ರು ಯಾವ ಟ್ರಿಕ್ ಯೂಸ್ ಮಾಡ್ತಾರೆ ಅಂದ್ರೆ 3ನೇ ಆಪ್ಷನ್ ನೋಡಿ. ರಥ್ ಯಾತ್ರಾ ಬಿಗಿನ್ಸ್ ಆನ್ ಆಷಾಢ ಶುಕ್ಲ ದಶಮಿ ಅಂಡ್ ಎಂಡ್ಸ್ ಆನ್ ದ್ವಿತೀಯ. ಈಗ ರಥ ಯಾತ್ರಾ ಯಾಕೆ ಬಂತು ಇಲ್ಲಿ ನಾವು ಮಾತಾಡ್ತಿರೋದು ಬಸ್ತಾರ್ ರೀಜನ್ ಅಲ್ಲಿ, ಛತ್ತೀಸ್ಗಢ ಅಲ್ಲಿ. ರಥ ಯಾತ್ರಾ ಎಲ್ಲಿ ಆಚರಿಸೋದು? ಒಡಿಶಾದಲ್ಲಿ. ಮೇನ್ಲಿ ಯಾರಿಗೆ ಅಂದ್ರೆ ಜಗನ್ನಾಥ ಟೆಂಪಲ್ ಅಂತ ಕರಿತೀವಲ್ವಾ, ಲಾರ್ಡ್ ಜಗನ್ನಾಥ ಅಂತ ಕರಿತೀವಲ್ಲ, ಆ ಒಂದು ದೇವರಿಗೆ ರಥ ಯಾತ್ರಾ ಮಾಡ್ತಾರೆ. ಓಕೆನಾ? ರಥದಲ್ಲಿ ಕುಣಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ. ಅದನ್ನ ರಥಯಾತ್ರಾ ಅಂತ ನಾವು ಕರಿತೀವಿ. ಈ ರಥಯಾತ್ರಾ ಎಲ್ಲಿ ಅಂದ್ರೆ ಸೆಲೆಬ್ರೇಟ್ ಮಾಡೋದು? ಒಡಿಶಾದಲ್ಲಿ ಸೆಲೆಬ್ರೇಟ್ ಮಾಡೋದು. ಸೊ ಈಗ ನಾವು ಆಪ್ಷನ್ಸ್ ನೋಡೋದಾದ್ರೆ 3 ಆಪ್ಷನ್ ಅಲ್ಲ. ನಾನು ಹೇಳಿಲ್ವಾ ಯಾವ ಕ್ವಶನ್ಸ್ ಕಷ್ಟ ಆಗಿರುತ್ತೆ ಅದಕ್ಕೆ ಆನ್ಸರ್ ಈಸಿ ಆಗಿರುತ್ತೆ. ಆಪ್ಷನ್ ಯಾವುದು? ಆಪ್ಷನ್ ನಂಬರ್ ಎ, ಅಂದ್ರೆ 1 ಮತ್ತು 2 ಕರೆಕ್ಟು. ನೋಡಿ, ಈ ಗೊಂಚಾ ಫೆಸ್ಟಿವಲ್ ಅಲ್ಲಿ ಈ ಒಂದು ಚಿಕ್ಕ ಕಾಳ್ಕೊಡ್ತಾರ ಇರುತ್ತಲ್ವ, ಅದನ್ನ ಬುಲೆಟ್ಸ್ ತರ ಬಳಸ್ತಾರೆ ನೋಡಿ. ಇದು ಬ್ಯಾಂಬೂ ಗನ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಇಂಪಾರ್ಟೆಂಟ್ ಅಲ್ವಾ? ಸೊ ಈ ತರ ಇದೊಂದು ನಮ್ಮ ಭಾರತದ ಒಂದು ಹೆಮ್ಮೆ. ಈ ತರ ಒಂದು ಕಲ್ಚರ್ ಫಾರ್ಮ್ ಆಗ್ತೈತೆ ಅಂತ ಅದಕ್ಕೋಸ್ಕರ ಕ್ವಶನ್ಸ್ ಕೇಳಿದ್ದಾರೆ. ಬಟ್ ನಮ್ಗೆ ಇದ್ರ ಬಗ್ಗೆ ಅರಿವು ಇರಬೇಕು. ಈಗ ಕ್ವಶನ್ಸ್ ಕೇಳಿದಾರಲ್ವಾ, ನಾವು ಅರಿವು ಮಾಡ್ಕೊಳ್ಳೋಣ. ಅದ್ರ ಬಗ್ಗೆ ಗೊಂಚಾ ಫೆಸ್ಟಿವಲ್ ಬಗ್ಗೆ ಹೋಗಿ ನೀವು ಓದಿ. ಓಕೆನಾ? ಫಿಲ್ ಇನ್ ದ ಬ್ಲಾಂಕ್ಸ್. ಇನ್ ಕಾರ್ನೆಟಿಕ್ ಮ್ಯೂಸಿಕ್ ಆ ಲಘು ವಿತ್ 5 beats ಈಸ್ ನೋನ್ ಎಸ್ ಡ್ಯಾಶ್ ಜಾತಿ. ಖಾಲಿ ಜಾಗವನ್ನು ಭರ್ತಿ ಮಾಡಿ. ಕರ್ನಾಟಕ ಸಂಗೀತದಲ್ಲಿ 5 ಮಾತ್ರೆಗಳಿರುವ ಲಘುವನ್ನು ಡ್ಯಾಶ್ ಜಾತಿ ಎಂದು ಕರೆಯಲಾಗುತ್ತದೆ. ಈಗ ಇವ್ರು ಏನ್ರ ಬಗ್ಗೆ ಮಾತಾಡ್ತಿದ್ದಾರೆ? ಕಾರ್ನಾಟಿಕ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಿದ್ದಾರೆ. TCS ಪ್ಯಾಟರ್ನ್ ಅಲ್ಲಿ ಕಾರ್ನಾಟಿಕ್ ಮ್ಯೂಸಿಕ್ ಅಂತ ಬಂದಾಗ ಯಾರ ಬಗ್ಗೆ ಕೇಳ್ತಿದ್ರು? ಮೇನ್ಲಿ ಫಾದರ್ ಆಫ್ ಕಾರ್ನಾಟಿಕ್ ಮ್ಯೂಸಿಕ್, ಹೂ ಇಸ್ ದ ಮದರ್ ಆಫ್ ಕಾರ್ನಾಟಿಕ್ ಮ್ಯೂಸಿಕ್ ಅಂತ ಕೇಳ್ತಿದ್ರು. ಕಮೆಂಟ್ ಅಲ್ಲಿ ತಿಳಿಸಿ ಯಾರು ಫಾದರ್ ಆಫ್ ಕಾರ್ನಾಟಿಕ್ ಮ್ಯೂಸಿಕ್ ಅಂತ. ಸೊ ಈಗ ಇದು ಎಡಿಕ್ವಿಟಿಯಲ್ಲಿ ಸ್ವಲ್ಪ ಡೀಪ್ ಆಗಿ ಕೇಳ್ತಿದ್ದಾರೆ. ಏನಂತ ಕೇಳ್ತಿದ್ದಾರೆ? ಕಾರ್ನಾಟಿಕ್ ಸಂಗೀತದಲ್ಲಿ 5 ಮಾತ್ರೆಗಳಲ್ಲಿರುವ ಲಘುವನ್ನು ಡ್ಯಾಶ್ ಜಾತಿ ಎಂದು ಕರೆಯಲಾಗುತ್ತದೆ. ನಾನು ಹೇಳ್ತೀನಿ, ಈಗ ಕಾರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ತಾಳಾಸ್ ಅಂತ ಕರಿತೀವಿ. ತಾಳಾಸ್ ಅಂದ್ರೆ ಏನು? ರಿಥಮಿಕ್ ಸೈಕಲ್. ಒಂದು ರಿಥಮಿಕ್ ಸೈಕಲ್ ನಾವೇನಂತ ಕರಿತೀವಿ? ತಾಳಾಸ್ ಅಂತ ಕರಿತೀವಿ. ಈ ತಾಳಗಳಲ್ಲಿ ಎಷ್ಟೊಂದು ವಿಧವಾದ ಇರುತ್ತೆ. ಅದರೊಳಗೆ ಒಂದು ಯಾವುದು? ಲಘು. ಓಕೆನಾ? ಲಘು ಒಂದು ತಾಳ. ಓಕೆನಾ? ಈ ಲಘು ಅಲ್ಲಿ ಬೀಟ್ಸ್ ಇರುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ತ ಕ ತ ಕಿ ತ ಅಂತ ಐತೆ, ಅದು ಬೀಟ್ಸ್ಗಳು. ಈ ಲಘು ಅಲ್ಲಿ ಆ ಬೀಟ್ಸ್ ಏನಂತ ಕರಿತೀವಿ? ಜಾತಿ ಅಂತ ಕರಿತೀವಿ. ಓಕೆನಾ? ದೀಸ್ ಬೀಟ್ಸ್ ಆರ್ ಡಿಟರ್ಮೈನ್ಡ್ ಬೈ ಜಾತಿ. ಈ ಲಘು ಅಲ್ಲಿ 5 ಜಾತಿ ಇರುತ್ತೆ, ತ ಕ ತ ಕಿ ತ ಅಂತ. ಈ 3 ಬೀಟ್ ಬಂದ್ರೆ ಅದನ್ನ ತಿಶ್ರ ಅಂತ ಕರಿತೀವಿ. 4 ಬೀಟ್ ಬಂದ್ರೆ ಚತುಶ್ರ ಅಂತ ಕರಿತೀವಿ. 5 ಬೀಟ್ ಬಂದ್ರೆ ಖಂಡ ಅಂತ ಕರಿತೀವಿ. 7 ಬೀಟ್ ಬಂದ್ರೆ ಮಿಶ್ರ. 9 ಬೀಟ್ ಬಂದ್ರೆ ಸಂಕೀರ್ಣ ಅಂತ ನಾವು ಕರಿತೀವಿ. ಈ ವರ್ಷದಿಂದ ಇದು ಫಾರ್ಮ್ ಆಗಿದೆ. ಓಕೆನಾ? ಕ್ವಶನ್ಸ್ ಫ್ರೇಮ್ ಆಗಿದೆ. ಸೊ ನಮ್ಗೆ ಇದ್ರ ಬಗ್ಗೆ ಕಲಿಬೇಕು ಅಂತ ಅಂಡರ್ಸ್ಟ್ಯಾಂಡಿಂಗ್ ಅವರು ಕೊಡ್ತಾ ಇದ್ದಾರೆ. ಯಾರು ಕ್ವಶನ್ ಪೇಪರ್ ಫ್ರೇಮ್ ಮಾಡೋರು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಅಂತ ಒಂದು ಸೂಚನೆನ ನಮ್ಗೆ ನೀಡ್ತಿದ್ದಾರೆ. ಸರಿನಾ? ಸೊ ಈಗ 5 ಬೀಟ್ ಯಾವುದು? ಖಾಂಡ ಅಂತ ಕರಿತೀವಿ. ಅದು ಖಾಂದ ಅಂತ ನಾವು ಕರಿತೀವಿ. 5 ಬೀಟ್ ಇಂದ ಯಾವುದು? ಖಾಂದ. ಇಲ್ಲಿ ಯಾವ್ದು ಕೇಳಿದ್ದಾರೆ? ಲಘು ವಿತ್ 5 ಬೀಟ್ಸ್ ಯಾವುದು? ಖಾಂದ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಜೂಡೋ ಈಸ್ ಕರೆಕ್ಟ್? ಜೂಡೋ ಬಗ್ಗೆ ಈ ವರ್ಷ ತುಂಬಾ ಕ್ವಶನ್ಸ್ ನ ಕೇಳಿದ್ದಾರೆ. ಯಾವ ಎಕ್ಸಾಮ್ ಅಲ್ಲಿ? ಈ ಒಂದು ಎಕ್ಸಾಮ್ ಅಲ್ಲಿ ಜೂಡೋ ಬಗ್ಗೆ ತುಂಬಾನೇ ಕ್ವಶನ್ಸ್ ಕೇಳಿದ್ದಾರೆ. ಸರಿನಾ? ಸೊ ಈಗ ನಾವು ಜೂಡೋ ಅಂತ ನೋಡೋದಾದ್ರೆ ಆ ಒಂದು ಸ್ಪೋರ್ಟ್ಸ್ ಎಲ್ಲಿ ಇಂಟ್ರೊಡ್ಯೂಸ್ ಆಗಿರೋದಂತಂದ್ರೆ 1882 ಬೈ ಜಿಗೊರೋ ಕಾನೋ ಇನ್ ಜಪಾನ್. ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸರಿನಾ? ಈಗ ಬಿಕ್ಕಿಟ್ ಸ್ಟೇಟ್ಮೆಂಟ್ ನೋಡೋಣ. ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಜೂಡೋ ಚಾಂಪಿಯನ್ಶಿಪ್ ವಾಸ್ ಹೆಲ್ಡ್ ಇನ್ 1960 ಅಟ್ ಡೆಲ್ಲಿ. 1960 ಅಲ್ಲ, 1970 ಅಲ್ಲಿ ನಡೆದಿದ್ದು. ಭಾರತದ ಮೊದಲ ಫಸ್ಟ್ ನ್ಯಾಷನಲ್ ಜೂಡೋ ಚಾಂಪಿಯನ್ಶಿಪ್ ಅಲ್ಲಿ 1970 ಡೆಲ್ಲಿಯಲ್ಲಿ ನಡೆದಿದ್ದು. ಕಲ್ಪನಾ ದೇವಿ ವಾನ್ ಗೋಲ್ಡ್ ಮೆಡಲ್ ಅಟ್ 2010 ಜೂಡೋ ವರ್ಲ್ಡ್ ಕಪ್. ಕಲ್ಪನಾ ದೇವಿ ಅವರು ಇಂಡಿಯಾ ಜೂಡೋಕೋ ಅಂತ ಕರಿತೀವಿ. ಅವರು ಗೋಲ್ಡ್ ಮೆಡಲ್ ಅಲ್ಲ ಗೆದ್ದಿದ್ದು, ಅವ್ರು ಗೆದ್ದಿದ್ದು ಯಾರು? ಬ್ರಾನ್ಸ್ ಮೆಡಲ್.
ಬ್ರಾನ್ಸ್ ಮೆಡಲ್ ಅವರು ಗೆದ್ದಿತ್ತು. ಜೂಡೋ ಬಿಕೇಮ್ ಆನ್ ಒಲಿಂಪಿಕ್ ಸ್ಪೋರ್ಟ್ ಇನ್ 1965 ನೋಡಿ. ಈಗ ಒಲಿಂಪಿಕ್ಸ್ ಬಗ್ಗೆ ಯಾರು ಹೋದೆ, ಒಲಿಂಪಿಕ್ಸ್ ಯಾವ ಇಯರ್ ಅಲ್ಲಿ ನಡೆಯೋದು, 4 ವರ್ಷಕ್ಕೊಮ್ಮೆ ನಡೆಯೋದು. ಅಂದ್ರೆ ಇದು ಮಲ್ಟಿಪಲ್ ಡಿವೈಡೆಡ್ ಬೈ 4 ಕರೆಕ್ಟ್ಗೆ ಡಿವೈಡ್ ಆಗಬೇಕು. ಆದ್ರೆ ಇಲ್ಲಿ ನೋಡಿ ಈವನ್ ನಂಬರ್ ಇದೆ ಲಾಸ್ಟ್ ಅಲ್ಲಿ, ಸಾರಿ ಆಡ್ ನಂಬರ್ ಇದೆ, ಅಂದ್ರೆ ಇದು ಮತ್ತೆ 4ಗೆ ಡಿವೈಡ್ ಆಗಲ್ಲ. ಅಂದ್ರೆ ಆ ಇಯರ್ ಅಲ್ಲಿ ಒಲಿಂಪಿಕ್ ನಡೆದೇ ಇರಲ್ಲ. ಓಕೆನಾ, ಹಂಗಾರೆ ಮುಂಚೆ ಇರಲಿ ಯಾವಾಗ 1964 ಅಲ್ಲಿ ಜೂಡೋ ಜಾಯ್ನ್ ಆಗಿದ್ದು, 1965 ಅಲ್ಲಲ್ಲ. ನೋಡಿ ಈ ತರ ಒಂದು ಗೊತ್ತಿರೋ ನಾವು ಆಪ್ಷನ್ ಎಲಿಮಿನೇಷನ್ ಮಾಡ್ಬೋದು. ಬಟ್ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. CGL ಅಲ್ಲ, CHSL, MTS, GD ಇಂದ ಗಂಟನು ಜೂಡೋ ಬಗ್ಗೆ ಕೇಳಿದ್ದಾರೆ. ಈಗ ಜೂಡೋ ಅಂದ್ರೆ ಏನೋ ಒಂದು ಮಾಡರ್ನ್ ಜಾಪನೀಸ್ ಮಾರ್ಷಲ್ ಆರ್ಟ್ ಅದು. ಓಕೆನಾ, ಯಾವಾಗ ಇಂಟ್ರೊಡ್ಯೂಸ್ ಆಗಿದ್ದು 1882ರಲ್ಲಿ ಇಂಟ್ರೊಡ್ಯೂಸ್ ಆಗಿರೋದು ಜಿಗ್ರೋ ಕ್ಯಾನೋ ಜಪಾನ್ ಅಲ್ಲಿ. ಇದ್ರ ಪ್ರಿನ್ಸಿಪಲ್ ಏನಂದ್ರೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ವಿತ್ ಮಿನಿಮಮ್ ಎಫರ್ಟ್ ಅಂಡ್ ಮ್ಯೂಚುವಲ್ ವೆಲ್ಫೇರ್ ಅಂಡ್ ಬೆನಿಫಿಟ್ ಅಂತ ಕರಿತೀವಿ. ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಈ ವರ್ಷ ಅಲ್ಲ ಅಂದ್ರೆ ಬರೋ ಎಕ್ಸಾಮ್ಸ್ ಅಲ್ಲಿ ಯಾವ್ದಕ್ಕಾದ್ರೂ ಕೇಳ್ತಾರೆ ಪ್ರಿನ್ಸಿಪಲ್ ಆಫ್ ಜೂಡೋ ಗೇಮ್ ಯಾವ್ದು ಅಂತ, ಅಥವಾ ಪ್ರಿನ್ಸಿಪಲ್ ಕೊಟ್ಬಿಟ್ಟು ಇದು ಯಾವ ತರ ಒಂದು ಪ್ರಿನ್ಸಿಪಲ್ ಅಂತ ಕೇಳ್ತಾರೆ. ಒಲಿಂಪಿಕ್ ಅಲ್ಲಿ ಯಾವಾಗ ಜಾಯ್ನ್ ಆಯ್ತು, 1964 ಮೆನ್ ಟೀಮ್ ಯಾವಾಗ ಜಾಯ್ನ್ ಆಯ್ತು ಅಂತಂದ್ರೆ 1964 ಅಲ್ಲಿ ಜಾಯ್ನ್ ಆಯ್ತು. ಯಾವುದು, ಟೋಕಿಯೋಗೆ. ವುಮೆನ್ ಟೀಮ್ ಯಾವಾಗ 1992 ಬಾರ್ಸಲೋನಾ ಒಲಿಂಪಿಕ್ಗೆ ಜಾಯ್ನ್ ಆಯ್ತು. ಯಾವುದು, ಜೂಡೋ ಗೇಮ್. ಮತ್ತೆ ನಮ್ಮ ಇಂಡಿಯಾ ಬಗ್ಗೆ ನೋಡೋದಾದ್ರೆ ಫಸ್ಟ್ ಜೂಡೋ ಎಲ್ಲಿ ನಡೀತು ನಮ್ಮ ಇಂಡಿಯಾದಲ್ಲಿ, ನ್ಯಾಷನಲ್ ಚಾಂಪಿಯನ್ಶಿಪ್ ಇನ್ ಇಂಡಿಯಾ 1970 ಡೆಲ್ಲಿ ಯೂನಿವರ್ಸಿಟಿಲಿ ನಡೆಯುತ್ತೆ. ಓಕೆನಾ, ಇದೇ ಕ್ವಶನ್ಸ್ ಕೇಳಿದ್ದು, ಬಟ್ ಅವರು ಡೇಟ್ ಡಿಫ್ರೆಂಟ್ ಕೊಟ್ಟಿದ್ರು. ಈಗ ಇಂಡಿಯನ್ ಜೂಡೋಕ್ ಅಂತ ಯಾರನ್ನ ಕರಿತೀವಿ, ಕಲ್ಪನಾ ದೇವಿ ಅವ್ರನ್ನ ಕರಿತೀವಿ. 2010 ಜೂಡೋ ವರ್ಲ್ಡ್ ಕಪ್ ನಲ್ಲಿ ಗೆದ್ದಿರ್ತಾರೆ. ಯಾವೊಂದು ಮೆಡಲ್ ಅಂದ್ರೆ ಬ್ರಾನ್ಸ್ ಮೆಡಲ್, ಮುಂಚೆನೆ ಹೇಳಿದ್ದೀನಿ. ವೇರ್ ಅಂಡ್ ವೆನ್ ವಿಲ್ ದಟ್ 59th ನ್ಯಾಷನಲ್ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ 2025 ಬಿ ಹೆಲ್ಡ್? ಎಲ್ಲಿ ನಡೆದಿರುತ್ತೆ? ಈಗ 59ನೇದು ಎಲ್ಲಿ, ಉತ್ತರ್ ಪ್ರದೇಶ್, 12 ಜನವರಿ ಮೀರೂಟ್ ಉತ್ತರ ಪ್ರದೇಶಲ್ಲಿ ನಡೆದಿದೆ. ಅದೇ ತರನೇ 60ನೇ ನ್ಯಾಷನಲ್ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ಅಲ್ಲಿ 24 ಜನವರಿ ಎಲ್ಲಿ ನಡೆದಿರುತ್ತೆ, ರಾಂಚಿ ಎಲ್ಲಿರೋದು, ಜಾರ್ಖಂಡ್. ಓಕೆನಾ, MS ಧೋನಿ ನೆನ್ಪಿಟ್ಕೊಳ್ಳಿ. ಅಲ್ಲಿ ಈ ಒಂದು ನ್ಯಾಷನಲ್ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ ನಡೆದಿರುತ್ತೆ. What is the core structure focus on the 2024 India-UAE bilateral investment treaty within India's international investment strategy? ಭಾರತದ ಅಂತಾರಾಷ್ಟ್ರೀಯ ಹೂಡಿಕೆ ತಂತ್ರದಲ್ಲಿ 2026 ಭಾರತ UAE ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಅಂದ್ರೆ BIT, ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಅಂತ ಕರಿತೀವಿ, ಪ್ರಮುಖ ರಚನಾತ್ಮಕ ಉದ್ದೇಶವೇನು? ಈಗ ಇನ್ವೆಸ್ಟ್ಮೆಂಟ್ ಟ್ರೀಟಿ, ಈಗ ಯಾರು ಈ ಒಂದು 2024 ನವೆಂಬರ್ ಮಂತ್ ಅಲ್ಲಿ ಬಂದಂತ ಒಂದು ಕರೆಂಟ್ ಅಫೇರ್ಸ್ ನ ನೀವು ಓದಿರ್ತೀರಾ, ಅವ್ರಿಗೆ ಆನ್ಸರ್ ಮಾಡ್ಬೋದು. ಇನ್ ಕೇಸ್ ನೀವು ಓದಿಲ್ಲ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಇದೊಂದು ಟ್ರಿಕ್ ನ ನೀವು ಯಾವಾಗೂ ನೆನ್ಪಿಟ್ಕೊಳ್ಳಿ. ಈಗ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಅಂತಂದ್ರೇನು, ನಮ್ಮ ಇಂಡಿಯಾ ಹೋಗಿ UAE ಇನ್ವೆಸ್ಟ್ ಮಾಡೋದು, UAE ಅವರು ನಮ್ಮ ಇಂಡಿಯಾದಲ್ಲಿ ಬಂದು ಇನ್ವೆಸ್ಟ್ ಮಾಡೋದು. ಇವ್ರು ಇನ್ವೆಸ್ಟ್ ಮಾಡ್ತಾರೆ, ಫ್ಯಾಕ್ಟ್ರಿ ಮೇಲೆ ಆದ್ರೂ ಮಾಡ್ಬೋದು, ಇಂಡಸ್ಟ್ರಿ ಸೆಕ್ಟರ್ ಆದ್ರೂ ಮಾಡ್ಬೋದು, ಸರ್ವಿಸ್ ಸೆಕ್ಟರ್ ಆದ್ರೂ ಮಾಡ್ಬೋದು, ಯಾವ ಒಂದು ಸೆಕ್ಟರ್ ಅಲ್ಲಾದ್ರೂ ಇವರು ಇನ್ಫಾರ್ಮೇಶನ್ ಅಂದ್ರೆ ಇನ್ವೆಸ್ಟ್ಮೆಂಟ್ ನ ಮಾಡ್ಬೋದು. ಸರಿನಾ? ಸೊ ಈಗ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಅವರ ಪ್ರಾಡಕ್ಟ್ ಈಗ ಇದು ಇಂಡಿಯನ್ ಪ್ರಾಡಕ್ಟ್ ಅನ್ಕೊಳ್ಳಿ, ಇದು ನಮ್ಮ ಇಂಡಿಯನ್ ಪ್ರಾಡಕ್ಟ್ ಜಾಸ್ತಿ ನಾವು ಆದ್ಯತೆ ಕೊಡ್ತೀವಿ. ಮತ್ತೆ ಈಗ UAE ಪ್ರಾಡಕ್ಟ್ ಐತೆ, ಇಂಡಿಯಾ ಪ್ರಾಡಕ್ಟ್ ಐತೆ. ಸೊ ನಾವು ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಬಿಡೋದು, ಅದು UAE ಅವ್ರದ್ದು, ನಾವು ಅವ್ರದ್ದು ತಗೊಳ್ಳೋದು ಬೇಡ, ನಮ್ಮ ಇಂಡಿಯಾ ಪ್ರಾಡಕ್ಟ್ಸ್ನೇ ನಾವು ಬಳಸೋಣ ಅಂತ. ಈ ತರ ಒಂದನ್ನ ನಾವು ಯಾವ ಕಂಟ್ರಿ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಇದ್ರೋ ಎಲ್ಲಾ ಕಂಟ್ರಿಯನ್ನು ಪ್ರಾಡಕ್ಟ್ಸ್ ನಾವು ನಮ್ ಕಂಟ್ರಿ ಪ್ರಾಡಕ್ಟ್ಸ್ ಅಂತಾನೆ ಬಳಸಬೇಕು ಅಂತ ಒಂದು ಎಲ್ಲಾ ತೊಳಗುನು ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿಯಲ್ಲಿ ಫೋಕಸ್ ಮಾಡ್ತಾರೆ. ಸರಿನಾ? ಈ ಒಂದು ಕ್ವಶನ್ ಯಾವುದೇ ತರ ನಮ್ಗೆ ಡೀಪ್ ಆಗಿ ಕೇಳಿಲ್ಲ, ಜಸ್ಟ್ ಅವ್ರು ಕೇಳಿರೋದೇನು ಬೇಸಿಕ್ ಕ್ವಶನ್. ಓಕೆನಾ? ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿಯಲ್ಲಿ ಎಲ್ಲಾ ಒಂದು ಬರೀ UAE ಅಲ್ವಾ, ಇಂಡಿಯಾ UK ಅಷ್ಟೇನೆ ಒಂದು ಕೋರ್ ಪ್ರಿನ್ಸಿಪಲ್ ಏನಾಗಿರುತ್ತೆ, ಅವರ ಪ್ರಾಡಕ್ಟ್ ನ್ಯಾಷನಲ್ ಪ್ರಾಡಕ್ಟ್ ಆಗಿ ಟ್ರೀಟ್ ಮಾಡಬೇಕು ಅಂತ ಒಂದು ಒಪ್ಪಂದನ ಇರುತ್ತೆ. ಅದು ಒಂದು ಕೋರ್ ಕಾನ್ಸೆಪ್ಟ್ ಇಲ್ಲಿ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿಯಲ್ಲಿ. ಸರಿನಾ? ಆ ಒಂದು ಟ್ರಿಕ್ ಇಟ್ಕೊಂಡೆ ನಾವು ಈ ಒಂದು ಕ್ವಶನ್ ನ ಸಾಲ್ವ್ ಮಾಡೋಣ. ನೋಡಿ, ಮೊದಲನೇ ಆಪ್ಷನ್ ಪರ್ಪೋಸಸ್ ಜಾಯಿಂಟ್ ಸಾವರ್ಜಿನ್ ಫಂಡ್ಸ್ ಅಂಡ್ ಲಿಂಕ್ಸ್ INR ಸ್ವಾಪ್ಸ್ ವಿತ್ UAE ಬ್ಯಾಂಕ್ಸ್. ಈ ತರ ಇನ್ವೆಸ್ಟ್ಮೆಂಟ್ಗೂ ಮತ್ತೆ ನಮ್ಮ ಬ್ಯಾಂಕಿಂಗ್ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ಗೂ ಏನ್ ಸಂಬಂಧ ಐತೆ? ಇದು ಯಾವುದೇ ತರ ಸಂಬಂಧ ಇಲ್ಲ. ವಿ ಆರ್ ಜಸ್ಟ್ ಇನ್ವೆಸ್ಟಿಂಗ್ ಇನ್ ದಟ್ ಕಂಟ್ರಿ. ಓಕೆನಾ? ಆಪ್ಷನ್ ಆರಾಮಾಗಿ ಎಲಿಮಿನೇಟ್ ಮಾಡ್ಬೋದು. ಫೋಕಸಸ್ ಆನ್ ಪ್ರೀ ಎಸ್ಟಾಬ್ಲಿಷ್ಮೆಂಟ್ ರೈಟ್ಸ್ ಅಂಡ್ UAE ಬೇಸ್ಡ್ ಆರ್ಬಿಟೇಷನ್ಸ್. ಹೂಡಿಕೆಗೂ ಮುಂಚೆ ಹಕ್ಕುಗಳು ಹಾಗೂ UAE ಆಧಾರಿತ ಮಧ್ಯಸ್ಥರಿಗೆ ಒತ್ತು ನೀಡುತ್ತದೆ. ಯಾವುದೇ ತರ ಮುಂಚೆ ಪ್ರೀ ರೈಟ್ಸ್ ಯಾರು ಕೊಡ್ತಾರಪ್ಪ? ನಮ್ಮ ಭಾರತ ನಾವೇ ಬೇರೆಯವ್ರು ಕೊಡಲ್ಲ, ಅವ್ರು ನಮಗೆ ಕೊಡ್ತಾರ? ಇದು ಆಗಲ್ಲ. ಅಶ್ಯೂರ್ಸ್ ಪೋಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ವ್ಯೂ ಸ್ಟ್ಯಾಂಡರ್ಡ್ ಅಂಡ್ ನ್ಯಾಷನಲ್ ಟ್ರೀಟ್ಮೆಂಟ್. ನಾನು ಹೇಳ್ದೆ ನೋಡಿ, ನ್ಯಾಷನಲ್ ಟ್ರೀಟ್ಮೆಂಟ್ ಅಂದ್ರೆ
ಅವರ ಗೂಡ್ಸ್ ನ ನಮ್ಮ ಭಾರತದ ಗೂಡ್ಸ್ ಅಂತಾನೆ ಟ್ರೀಟ್ ಮಾಡಬೇಕು ಅಂತ ಒಂದು ಒಪ್ಪಂದ. ನೋಡಿ ಈ ಆಪ್ಷನ್ ಪಕ್ಕ ಇರುತ್ತೆ. ಯಾಕೆ ನಾನು ಹೇಳ್ದೆ ಆ ಟ್ರಿಕ್ ಯೂಸ್ ಮಾಡಿ. ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿಲಿ ನಾವು UAE ಎಲ್ಲ ಯಾವುದೇ USA ಜೊತೆ ಟ್ರೇಡ್ ಮಾಡಿದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಈ ಒಂದು ಪ್ರಿನ್ಸಿಪಲ್ ಫಾರ್ಮ್ ಆಗಿರುತ್ತೆ. ಓಕೆನಾ. ಸೊ ಇದೊಂದು ಬೇಸಿಕ್ ಪ್ರಿನ್ಸಿಪಲ್ ನಮಗೆ ಗೊತ್ತಿರಬೇಕು ಅಂತ ಒಂದು ಗೌರ್ಮೆಂಟ್ ನಮ್ಮನ್ನ ಪ್ರಶ್ನಿಸ್ತಿದೆ. ಸರಿ, ಆಪ್ಷನ್ ಯಾವ್ದು ಇರುತ್ತೆ? ಸಿ ಆಗಿರುತ್ತೆ. ನೋಡಿ ಫೆಬ್ರವರಿ 2024ರಲ್ಲಿ ಸೈನ್ ಆಗಿದಂತ ಒಂದು ಟ್ರೀಟಿ UAE ಮತ್ತೆ ನರೇಂದ್ರ ಮೋದಿ ಅವರ ನಡುವೆ. ಓಕೆನಾ. ಇದ್ರ ಏನು ನಾನು ಕೀ ಫೀಚರ್ಸ್ ಮಾತ್ರ ಹೇಳ್ತೀನಿ. ಓಕೆನಾ. ಕೋರ್ ಆಬ್ಜೆಕ್ಟ್ಸ್ ನೋಡಿ, ಈ ಕೋರ್ ಆಬ್ಜೆಕ್ಟ್ಸ್ ನ ನೋಡಿ, ಬ್ಯಾಲೆನ್ಸ್ ಇನ್ವೆಸ್ಟರ್ ಪ್ರೊಟೆಕ್ಷನ್ ವಿತ್ ಸಾವರ್ಜಿನ್ ರೈಟ್ಸ್ ಆಫ್ ಸ್ಟೇಟ್ಸ್ ಟು ರೆಗ್ಯುಲೇಟ್ ಇನ್ ಏರಿಯಾ ಸಚ್ ಆಸ್, ಈ ಒಂದು ಏರಿಯಾಸ್ ಮೇಲೆ ಅವರ ಒಂದು ರೈಟ್ಸ್ ನ ಇದು ಮಾಡ್ತಾರೆ. ಆಮೇಲೆ ಎನ್ಶೋರ್ಸ್ ನ್ಯಾಷನಲ್ ಟ್ರೀಟ್ಮೆಂಟ್, ಅಂದ್ರೆ ನ್ಯಾಷನಲ್ ಟ್ರೀಟ್ಮೆಂಟ್ ಅಂದ್ರೆ ನಾನು ಹೇಳಿದ್ನಲ್ಲ, ಆ ಒಂದು ನ್ಯಾಷನಲ್ ಟ್ರೀಟ್ಮೆಂಟ್ ನ ತರಬೇಕು. ಮತ್ತೆ ಮೋಸ್ಟ್ ಫಾರ್ವರ್ಡ್ ನೇಷನ್ ಟ್ರೀಟ್ಮೆಂಟ್ ವೇರ್ ಅಪ್ಲಿಕೇಬಲ್ ಅಂಡರ್ ದ ಟ್ರೀಟಿ. ಈ ಮೋಸ್ಟ್ ಫೇವರ್ಡ್ ನೇಷನ್ ಯಾವ ಒಂದು ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸರಿನಾ. ಇನ್ ಕೇಸ್ ನೀವು ಆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸ್ಥಾಪನೆ ಯಾವಾಗಾಯ್ತು, ಅದ್ರಗಿಂತ ಮುಂಚೆ ಯಾವ್ದಿತ್ತು ಆರ್ಗನೈಸೇಷನ್ಸ್ ಟ್ರೇಡ್ ಮಾಡಕ್ಕೆ ಅಂತಂದ್ರೆ ಅದ್ರೊಳಗೆ ನೀವು ಮೋಸ್ಟ್ ಫೇವರ್ಡ್ ನೇಷನ್ಸ್ ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ನೀವು ಆರಾಮಾಗಿ ಓದ್ಬೋದು. Fill in the blanks. The Santosh Trophy 2022 to 2023 final was uniquely held in Dash, where Karnataka defeated Meghalaya to win the title after 54 years. ಖಾಲಿ ಜಾಗವನ್ನು ಭರ್ತಿ ಮಾಡಿ. ಸಂತೋಷ್ ಟ್ರೋಫಿ 2022ರಿಂದ 23ರ ಫೈನಲ್ ಪಂದ್ಯ ಡ್ಯಾಶ್ ನಲ್ಲಿ ನಡೆಯಿತು. ಅಲ್ಲಿ ಕರ್ನಾಟಕವು ಮೆಘಾಲಯವನ್ನು ಸೋಲಿಸಿ 54 ವರ್ಷಗಳ ಬಳಿಕ ಪ್ರಶಸ್ತಿ ಗೆದ್ದಿತ್ತು. ಈಗ ಯಾಕೆ ಸಂತೋಷ್ ಟ್ರೋಫಿ ಮುಂಚೆಯಿಂದನೂ ಕ್ವಶನ್ಸ್ ಬರ್ತಿದೆ. ಓಕೆನಾ. ಯಾವ ಗೇಮ್ಗೆ ರಿಲೇಟೆಡ್ ಕಮೆಂಟ್ ಅಲ್ಲಿ ತಿಳಿಸಿ, ಸಂತೋಷ್ ಟ್ರೋಫಿ ಯಾವ ಗೇಮ್ಗೆ ರಿಲೇಟೆಡ್ ಅಂತ. ಯಾಕೆ ಈ ವರ್ಷ ಇನ್ನೂ ಹೆಚ್ಚು ನ್ಯೂಸ್ ಆಯಿತು ಅಂತಂದ್ರೆ, ರಿಮೆಂಬರ್ ಫಸ್ಟ್ ಟೈಮು ಬೇರೆ ಒಂದು ಕಂಟ್ರಿಲಿ ಈ ನಮ್ಮ ಒಂದು ಭಾರತದ ಒಂದು ಕ್ರಿಕೆಟ್ ಮ್ಯಾಚ್ ಅಂತೀನಿ, ಒಂದು ಮ್ಯಾಚ್ ನ ಫೈನಲ್ ನ ಅಲ್ಲಿ ಹೆಲ್ಡ್ ಮಾಡಿದ್ರು. ಓಕೆನಾ. ಅಲ್ಲಿ ನಡೆಸಿದ್ರು. ಎಲ್ಲಿ ಅಂತಂದ್ರೆ ಸೌದಿ ಅರೇಬಿಯಾದ ರಿಯಾದ್ ನಲ್ಲಿ ನಡೆಸಿದ್ರು. ಓಕೆನಾ. ಸೌದಿ ಅರೇಬಿಯಾದ ರಿಯಾದ್ ನಲ್ಲಿ ನಡೆಸಿದ್ರು. ನೆನ್ಪಿಟ್ಕೊಳ್ಳಿ, ಈ ತರ ಬೇರೆ ಸ್ಪೋರ್ಟ್ಸ್ ಯಾವ್ದಾದ್ರು ಬೇರೆ ಕಂಟ್ರಿಲಿ ಹೋಗಿ ಫೈನಲ್ ನ ನಡೆಸಿದ್ರೆ ಅದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದು ರಿಯಾದ್ ಅಲ್ಲಿ ನಡೆಸಿದ್ವಿ. ಯಾರು ಒಂದು ಯಾವ್ದಕ್ಕೆ ರಿಲೇಟೆಡ್ ಅಂತ ಅಂದಿದೆ ಕಮೆಂಟ್ ಅಲ್ಲಿ ತಿಳಿಸಿ ಅಂದಿದ್ನಲ್ಲ, ಇದು ಫುಟ್ಬಾಲ್ಗೆ ರಿಲೇಟೆಡ್ ಈ ಒಂದು ಸಂತೋಷ್ ಟ್ರೋಫಿ. ಸ್ಕೋರ್ ಎಷ್ಟು? 3:2. ಈ ಒಂದು ಕ್ವಶನ್ ಇದೆ ಅಲ್ವಾ, ಇದು 3 times ಸೇಮ್. ಹೋದ್ ವರ್ಷ 3 ಸಲ ಸೇಮ್ ರಿಪೀಟೆಡ್ ಆಗಿದೆ. ಇದ್ರೊಳಗೆ ಸ್ವಲ್ಪ ಡೀಪ್ ಆಗಿ ಕೇಳಿದ್ದಾರೆ, ಬೇರೆತ್ರೊಳಗೆ ಎಷ್ಟು ಸ್ಕೋರ್ ಅಂತ ಕೇಳಿದ್ದಾರೆ. ಸರಿನಾ. ಅದಕ್ಕೋಸ್ಕರನೇ ಈ ತರ ಕ್ವಶನ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕು. Which of the following statement best captures the essence of the landscape of loss? The story of Indian drought by Kavita Iyer. ಕವಿತಾ ಅಯ್ಯರ್ ಅವರ ಲ್ಯಾಂಡ್ಸ್ಕೇಪ್ ಆಫ್ ಲಾಸ್ ದ ಸ್ಟೋರಿ ಆಫ್ ಎನ್ ಇಂಡಿಯನ್ ಡ್ರಾಟ್ ಕೃತಿಯ ಮುಖ್ಯ ಸಾರಾಂಶವನ್ನು ಕೆಳಗಿನ ಯಾವ ಹೇಳಿಕೆ ಅತ್ಯುತ್ತಮವಾಗಿ ವಿವರಿಸುತ್ತದೆ? ಸೊ ಒಂದು ಬುಕ್ ಕೊಟ್ಟಿದ್ದಾರೆ. ಓಕೆನಾ. ಆ ಬುಕ್ ಯಂತ್ರ ಬಗ್ಗೆ ಮಾತಾಡ್ತಿದೆ ಅಂತ ಕೇಳ್ತಿದ್ದಾರೆ. ಇದೇ ತರಾನೇ ಬೇರೆ ಒಂದು ಶಿಫ್ಟ್ ಅಲ್ಲಿ ಕವಿತಾ ಅಯ್ಯರ್ ಅವರು ಯಾವ ಬುಕ್ ಬರೆದಿದ್ದಾರೆ ಅಂತಾನು ಕೇಳ್ಬೋದು. ಓಕೆನಾ. ಸೊ ಈಗ CGL ಅಲ್ವಾ, ಇದು CGL ಅಲ್ಲಿ ಸ್ವಲ್ಪ ಡೀಪ್ ಆಗಿ ಕೇಳ್ತಾರೆ ಕ್ವಶನ್ಸ್ ನ. ಸೊ ಇನ್ ಕೇಸ್ ಏನಾದ್ರು ನ್ಯೂಸ್ ಅಲ್ಲಿ ಬಂದಿದಂತ ಒಂದು ಬುಕ್ ಬಗ್ಗೆ ನಾವೇನೋ ಒಂದು ಹೆಡ್ಲೈನ್ಸ್ ಅಥವಾ ಬುಕ್ ಏನ್ರ ಬಗ್ಗೆ ಮಾತಾಡ್ತಿದೆ ಅಂತ ಓದಿದ್ರೆ ನಾವ್ ಇದನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದಿತ್ತು. ಏನ್ರ ಬಗ್ಗೆ ಮಾತಾಡ್ತಿದೆ ಆ ಸ್ಟಡಿ ಆನ್ ನೋಡಿ, ಆ ಟೈಟಲ್ ಹೇಳ್ತಿದೆ ಲ್ಯಾಂಡ್ಸ್ಕೇಪ್ ಆಫ್ ಲಾಸ್ ದ ಸ್ಟೋರಿ ಆಫ್ ಎನ್ ಇಂಡಿಯನ್ ಡ್ರಾಟ್ ಅಂತ. ಡ್ರಾಟ್ ಅಂದ್ರೆ ಏನು? ಬರಗಾಲ. ನೋಡಿ ಈಗ ಆಪ್ಷನ್ಸ್ ನೋಡಿದರೆ ಆ ಸ್ಟಡಿ ಆನ್ ಡ್ರಾಟ್ಸ್, ಹ್ಯೂಮನ್ಸ್ ಅಂಡ್ ಎಕಲಾಜಿಕಲ್ ಇಂಪ್ಯಾಕ್ಟ್ಸ್ ಇನ್ ಇಂಡಿಯಾ. ಇದು ಆರಾಮಾಗಿ ನಾವು ಟಿಕ್ ಮಾಡ್ಬೋದು. ಬೇರೆ ನೋಡ್ರಿ ಒಂದು ಫ್ರಿಕ್ಷನಲ್ ಸ್ಟೋರಿ ಅಂತ ಐತೆ, ಬಟ್ ಡ್ರಾಟ್ ಬಗ್ಗೆ ಮಾತಾಡ್ತೈತೆ. ಆ ಹಿಸ್ಟ್ರಿ ಆನ್ ಮಾನ್ಸೂನ್ ಪ್ಯಾಟರ್ನ್ ಅಂಡ್ ಏನ್ಷಿಯಂಟ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. ಮಾನ್ಸೂನ್ ಪ್ಯಾಟರ್ನ್ ಬಗ್ಗೆ ಮಾತಾಡ್ತಾರೆ, ಬಟ್ ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ಡ್ರಾಟ್ ಬಗ್ಗೆ ಮಾತಾಡ್ತಿದೀವಿ ಅಂತ. ಸೊ ಇದು ಆಗಲ್ಲ. ಆ ಕೊಲೋನಿಯಲ್ ಎರಾ ಪಾಲಿಸಿ ಅನಾಲಿಸಿಸ್ ಆಫ್ ವಾಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಬ್ರಿಟಿಷರ್ ಇರೋಂಥ ಕಾಲದಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ನ ಅನಾಲಿಸಿಸ್ ಮಾಡ್ತಿದೀವಿ ಅಂತ, ಬಟ್ ಮೆನ್ಷನ್ ಮಾಡಿದ್ದಾರೆ ಅವ್ರು ಡೈರೆಕ್ಟ್ ಆಗಿ ಇಂಡಿಯನ್ ಡ್ರಾಟ್ ಅಂತ. ಸೊ 3 ಆಪ್ಷನ್ ಎಲಿಮಿನೇಷನ್ ಮಾಡೋನು ನಾವು ಆಪ್ಷನ್ ಎಗೆ ಬರ್ಬೋದು. ಆದ್ರೆ ಈ ಮೈಂಡು ನಾವು ಎಕ್ಸಾಮ್ ಮಾಡ್ಬೇಕಾದ್ರೆ ಹೋಗಲ್ಲ. ಯಾಕೆ? ನಾವು ಮೈಂಡ್ ನ ಫುಲ್ಲು ಬರ್ಡನ್ ಮಾಡ್ಕೊಬಿಟ್ಟಿರ್ತೀವಿ, ಮತ್ತೆ ಆತ್ರದಿಂದ ಇರ್ತೀವಿ, ಸಖತ್ ಸ್ಪೀಡು ಮತ್ತೆ ಟೆನ್ಷನ್ ಎಲ್ಲ ತೊಳಗಿರ್ತೀವಿ. ಅದಕ್ಕೆ ಕೂಲ್ ಆಗಿದ್ರೆ ಈ ತರ ಒಂದು ಟೆಕ್ನಿಕ್ ನ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸ್. ಹಿಮ ನದಿಯಿಂದ ರೂಪುಗೊಳ್ಳುವ ಭೂರೂಪುಗಳ ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸೊ ಈಗ ಗ್ಲೇಷಿಯಲ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೀವಿ, ಅಂದ್ರೆ ಮಂಜು ಐಸ್ ಗೆಡ್ಡೆಯಿಂದ ಇರುತ್ತಲ್ಲ ಆ ಒಂದು ಲ್ಯಾಂಡ್ ಫಾರ್ಮ್ಸ್. ಮೊದಲನೇ ಸ್ಟೇಟ್ಮೆಂಟ್, ಹ್ಯಾಂಗಿಂಗ್ ವ್ಯಾಲೀಸ್ ಆರ್ ಆಫ್ಟನ್ ಫೌಂಡ್ ಓಪನಿಂಗ್ ಇನ್ ಟು ಅ ಮೇನ್ ಗ್ಲೇಷಿಯಲ್ ವ್ಯಾಲಿ ಅಟ್ ದ ಹೈಯರ್ ಎಲಿವೇಶನ್. ಇದು ಕರೆಕ್ಟ್. ಹ್ಯಾಂಗಿಂಗ್ ವ್ಯಾಲಿ ಅಂದ್ರೆ ಏನು? ಈಗ
ನಾನು ನಿಮ್ಗೆ ಇಲ್ಲಿ ಫೋಟೋ ಐತೆ ಅದನ್ನ ಇಮೇಜ್ ತೋರಿಸ್ತೀನಿ ನೋಡಿ. ಇದು ಹ್ಯಾಂಗಿಂಗ್ ವ್ಯಾಲಿ. ಈ ಹ್ಯಾಂಗಿಂಗ್ ವ್ಯಾಲಿ ಹಿಂಗಿರುತ್ತೆ, ಇಲ್ಲಿ ಯು ಶೇಪ್ ವ್ಯಾಲಿ ಆಗಿ ಕ್ರಿಯೇಟ್ ಆಗಿರುತ್ತೆ. ಓಕೆನಾ, ಯು ಶೇಪ್ ವ್ಯಾಲಿ ಕ್ರಿಯೇಟ್ ಆಗುತ್ತೆ. ನದಿ ಇಲ್ಲಿಂದ ಬಂದು ನೀರು ಏನಾಗಿರುತ್ತೆ, ಮೇಲಿಂದ ಹಿಂಗೆ ಬೀಳ್ತಾ ಇರುತ್ತೆ. ಓಕೆನಾ, ಇದನ್ನ ನಾವೇನಂತ ಕರಿತೀವಿ, ಹ್ಯಾಂಗಿಂಗ್ ವ್ಯಾಲಿ ಅಂತ ಕರಿತೀವಿ. ಇದನ್ನ ಟೋಟಲ್ ಆಗೇನು ಹ್ಯಾಂಗಿಂಗ್ ವ್ಯಾಲಿ ಅಂತ ಕರಿತೀವಿ. ಇವ್ರು ಏನ್ ಹೇಳಿದ್ದಾರೆ, ಹ್ಯಾಂಗಿಂಗ್ ವ್ಯಾಲಿ ಆರ್ ಆಫ್ಟನ್ ಫೌಂಡ್ ಓಪನಿಂಗ್ ಇನ್ ಟು ದ ಮೇನ್ ಗ್ಲೇಷಿಯಲ್ ವ್ಯಾಲಿ ಅಟ್ ದ ಹೈಯರ್ ಎಲಿವೇಶನ್. ನೋಡಿ, ಇದು ಹೈಯರ್ ಎಲಿವೇಶನ್ ಐತೆ, ಇದು ಓಪನ್ ಎಲ್ಲ ಆಗ್ತೈತೆ, ಮೇನ್ ರಿವರ್ಗೆ ಡ್ರೈನ್ ಆಗ್ತೈತೆ. ಸೊ ಇದು ಮೊದಲನೇ ಸ್ಟೇಟ್ಮೆಂಟು ಕರೆಕ್ಟ್. ಓಕೆನಾ, ಎರಡನೇ ಸ್ಟೇಟ್ಮೆಂಟ್ ನೋಡಿ, ಸ್ಪರ್ಸ್ ಆಫ್ ಸಚ್ ಹ್ಯಾಂಗಿಂಗ್ ವ್ಯಾಲೀಸ್ ಆರ್ ಫ್ರೀಕ್ವೆಂಟ್ಲಿ ಟ್ರಂಕೇಟೆಡ್ ಇನ್ ಟು ಟ್ರಯಾಂಗುಲರ್ ಫೆಸೇಟ್ಸ್. ಸ್ಪರ್ಸ್ ಅಂದ್ರೆ ಏನು, ಕನ್ನಡ ಮೀಡಿಯಂ ಅವ್ರಿಗೆ ಕಷ್ಟ ಆಗುತ್ತೆ, ಬಟ್ ಇಮೇಜಸ್ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ. ಸ್ಪರ್ಸ್ ಅಂದ್ರೆ ಏನಿಲ್ಲ ನೋಡಿ, ಇದು ವ್ಯಾಲಿ ಅಲ್ವಾ, ಈ ವ್ಯಾಲಿ ಮಧ್ಯ ನೀರು ಹರಿತೈತೆ. ಸ್ಪರ್ಸ್ ಅಂದ್ರೆ ನೋಡಿ ಈ ಕಡೆ ಸೈಡ್ ಅಲ್ಲಿ ಇರುತ್ತಲ್ವಾ, ಇದು ಸ್ಪರ್ಸ್ ಅಂತ ಕರಿತೀವಿ. ಆಪ್ಷನ್ ಅಲ್ಲಿ ಏನಂತ ಕೇಳಿದ್ದಾರೆ, ಈ ಸ್ಪರ್ಸ್ ಟ್ರಯಾಂಗುಲರ್ ಶೇಪ್ ಅಲ್ಲಿ ಐತೆ ಅಂತ ಕೇಳಿದ್ದಾರೆ. ಈ ಸ್ಪರ್ಸ್ ಟ್ರಯಾಂಗುಲರ್ ಶೇಪ್ ಅಲ್ಲ, ಇದು ಯು ಶೇಪ್ ಶೇಪ್ ಅಲ್ಲಿ ಐತೆ. ಏನು, ಯು ಶೇಪ್ ಅಲ್ಲಿ ಐತೆ, ಅದಕ್ಕೆ ನಾವೇನಂತ ಕರಿತೀವಿ, ಇದನ್ನ ಯು ಶೇಪ್ ವ್ಯಾಲಿ ಅಂತ ಕರಿತೀವಿ. ಟ್ರಂಕೇಟೆಡ್ ಸ್ಪರ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಇದನ್ನ ಕರಿತೀವಿ. ಸೊ ಆನ್ಸರ್ ಏನಾಗಿರುತ್ತೆ, ಸ್ಟೇಟ್ಮೆಂಟ್ 2 ಇಟ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ಒಂದು ಮಾತ್ರ ಕರೆಕ್ಟ್. What is the primary functions of the crew escape system on the ISRO's human rated LVM-3 rocket? Crew escape system ಅಂದ್ರೆ ಏನು, ಈಗ crew ಅಂದ್ರೆ ಏನು, ಅಲ್ಲಿ ಕ್ರೂ ಅಂತಂದ್ರೆ ಅಲ್ಲಿ ಹ್ಯೂಮನ್ಸ್ ಇರ್ತಾರೆ. ಓಕೆನಾ, ಏನು ಹ್ಯೂಮನ್ಸು ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ಓಕೆನಾ, ಸೊ ಈಗ HRLVM Mark 3 ಈ ರಾಕೆಟ್ ಬಗ್ಗೆ ಓದಿದ್ರೆ ಇದು ಯಾವ ಒಂದು ಮಿಷನ್ಗೆ ರಿಲೇಟೆಡ್ ಅಂದ್ರೆ ಗಗನಯಾನ್ ಮಿಷನ್ 2027 ಗಗನಯಾನ್ ಮಿಷನ್ಗೆ ಈ ಒಂದು ಹ್ಯೂಮನ್ ರೇಟೆಡ್ LVM Mark 3 ರಿಲೇಟೆಡ್. ಯಾಕೆ, ಗಗನಯಾನ್ ಮಿಷನ್ ಅಲ್ಲಿ ಹ್ಯೂಮನ್ ನ ಕಳಿಸ್ತಿದ್ದಾರೆ. ಓಕೆನಾ, ಈ ಕ್ರೂ ಅಂದ್ರೆ ಏನು, ಅಲ್ಲಿ ಹ್ಯೂಮನ್ಸ್ ಟ್ರಾವೆಲ್ ಮಾಡ್ತಿರ್ತಾರೆ. ಕ್ರೂ ಎಸ್ಕೇಪ್ ಸಿಸ್ಟಮ್ ಅಂದ್ರೆ ಹ್ಯೂಮನ್ ಎಸ್ಕೇಪ್ ಆಗುವಂತ ಒಂದು ಸಿಸ್ಟಮ್. ಇದಿಷ್ಟು ಅರ್ಥ ಮಾಡ್ಕೊಬಿಟ್ರೆ ಆಪ್ಷನ್ ನೋಡಿದ ತಕ್ಷಣ ನಾವು ಹೇಳ್ಬೋದು. ಟು ಗೈಡ್ ದ ಕ್ರೂ ಮಾಡೆಲ್ ಇನ್ ಟು ದ ಡೆಸಿಗ್ನೇಟೆಡ್ ಲೋ ಅರ್ತ್ ಆರ್ಬಿಟ್. ಎಸ್ಕೇಪ್ ಯಾವಾಗ ಆಗ್ತಾರೆ, ಎಮರ್ಜೆನ್ಸಿ ಸಿಚುವೇಶನ್ ಎಸ್ಕೇಪ್ ಆಗ್ತಾರೆ. ಟು ಇಜೆಕ್ಟ್ ದ ಕ್ರೂ ಮಾಡೆಲ್ ಟು ಸೇಫ್ಟಿ ಡ್ಯೂರಿಂಗ್ ಲಾಂಚ್ ಎಮರ್ಜೆನ್ಸೀಸ್. ಇದು ಆಪ್ಷನ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಈ ವರ್ಷ ಗಗನಯಾನ್ ಮಿಷನ್ ಮೇಲೆ ಕ್ವಶನ್ಸ್ ಇರ್ಲಿಲ್ಲ ಅಂದ್ರೆ ನನ್ನ ಕೇಳಿ. ಓಕೆನಾ, ಟು ಅಸಿಸ್ಟ್ ದ ಡಾಕಿಂಗ್ ದ ಕ್ರೂ ಮಾಡೆಲ್ ವಿತ್ ಅ ಸ್ಪೇಸ್ ಸ್ಟೇಷನ್, ಅದಕ್ಕೆ ಡಾಕ್ಯಾರ್ಡ್ ಮಿಷನ್ಸ್ ಇರುತ್ತೆ. ಟು ಪ್ರೊವೈಡ್ ಥರ್ಮಲ್ ಶೀಲ್ಡಿಂಗ್ ಡ್ಯೂರಿಂಗ್ ರೀ ಎಂಟ್ರಿ ಇನ್ ಟು ದ ಅರ್ತ್ ಅಟ್ಮಾಸ್ಫಿಯರ್, ಅದಕ್ಕೆ ಬೇರೆ ಬೇರೆ ಆದಂತ ಒಂದು ಡಿವೈಸಸ್ ಇರುತ್ತೆ. ಬಟ್ ಕ್ರೂ ಎಸ್ಕೇಪ್ ಸಿಸ್ಟಮ್ ಯಾವುದಕ್ಕೆ ರಿಲೇಟೆಡ್ ಅಂತಂದ್ರೆ ಕ್ರೂ ಎಮರ್ಜೆನ್ಸಿಯಲ್ಲಿ ಸೇಫ್ಟಿಗೋಸ್ಕರ ಅವರು ಎಮರ್ಜೆನ್ಸಿಯಿಂದ ಈಚೆ ಬರುವಂತ ಒಂದು ಇಜೆಕ್ಟಿಂಗ್ ಟೂಲ್ ಅದು. ನೋಡಿ, ಇದು ಗಗನಯಾನ್ ಮಿಷನ್ದು ಈ ತರ ಒಂದು ಫೋಟೋಸ್ ನಾನು ಹಾಕಿದ್ದೀನಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹೋಗ್ಬಿಟ್ಟು PPT ಡೌನ್ಲೋಡ್ ಮಾಡ್ಕೊಂಡು ನೀವು ಆರಾಮಾಗಿ ಓದ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಜಸ್ಟಿಸ್ ಸಂಜೀವ್ ಖನ್ನಾ ಇಸ್ ಟ್ರೂ. ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಕುರಿತು ಕೆಳಗಿನ ಹೇಳಿಕೆಗಳು ಯಾವುದ ಸತ್ಯ. ಸಂಜೀವ್ ಖನ್ನಾ ಯಾರು, ಅವರು 51st ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಯಾರನ್ನ ಸಕ್ಸೀಡ್ ಮಾಡ್ತಾರೆ ಅಂತಂದ್ರೆ ನೋಡಿ, ಇಲ್ಲಿ ಆಪ್ಷನ್ಸ್ ಇದು. ಹಿ ಇಸ್ 51st ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇದು ಕರೆಕ್ಟ್. ಹಿ ಸಕ್ಸೀಡ್ಸ್ DY ಚಂದ್ರಚೂಡ್, ಯಾರು ಕರೆಕ್ಟ್, ಇದು ಚಂದ್ರಚೂಡ್ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾರು, ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ. ಹಿ ಸರ್ವ್ಡ್ ಆಸ್ ದ CGI ಫ್ರಮ್ 2023 ಅಲ್ಲಿ ಯಾರಿದ್ರು, ಇನ್ನ ಚಂದ್ರಚೂಡ್ ಅವರಿದ್ರು. ಇವ್ರು ಯಾವಾಗ ಬರೋದು ಅಂದ್ರೆ 2024 ಎಂಡಿಂಗ್ ಅಂದ್ರೆ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಇವರು ಚೀಫ್ ಜಸ್ಟಿಸ್ ಆಗೋದು. ನೋಡಿ, ಈಗ ಮೂರನೇ ಆಪ್ಷನ್ ಏನೋ ತಪ್ಪು. ಮೂರನೇ ಆಪ್ಷನ್ ತೆಗ್ರಿ. ಉಳಿದಿರೋದು ಯಾವುದು, 1 ಮತ್ತೆ 2. ಮತ್ತೆ ಈಗಿನ ಕಮೆಂಟ್ ಅಲ್ಲಿ ತಿಳಿಸಿ ಅಟ್ ಪ್ರೆಸೆಂಟ್ ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರೆಸೆಂಟ್ ಯಾರು, ಇವ್ರಿಗಿಂತ ಮುಂಚೆ ಇಬ್ರು ಇದ್ರು, ಅವ್ರ ನೇಮ್ನು ಕಮೆಂಟ್ ಮಾಡಿ ಆಯ್ತಾ. Which of the following objectives as the part of the National Population Policy 2000? ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಆಬ್ಜೆಕ್ಟಿವ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಈಗ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಹೇಳೋದಾದ್ರೆ 2000 ಇಸ್ವಿಯಲ್ಲಿ ಬರುತ್ತೆ. ಅಲ್ಲಿ ಏನ್ ಮಾಡ್ತಾರೆ, ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, ಯಾರಿಗೆ 14 ಇಯರ್ಸ್ ಆಫ್ ಏಜ್ ಅಂತ ಒಂದು ಮಕ್ಕಳಿಗೆ ಫ್ರೀ ಮತ್ತೆ ಕಂಪಲ್ಸರಿ ಎಜುಕೇಶನ್ಸ್ ಕೊಡ್ಬೇಕಂತ ಹೇಳುತ್ತೆ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ, ಕರೆಕ್ಟು. ಅದಾದ್ಮೇಲೆ ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ ನ 30, ನೋಡಿ ಮೂರನೇ ಆಪ್ಷನ್, ರೆಡ್ಯೂಸಿಂಗ್ ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ ಬಿಲೋ 30 per 1000 ಲೈವ್ ಬರ್ಸ್, ಇದು ಕರೆಕ್ಟು, ಸರಿನಾ. ಇನ್ಕ್ರೀಸಿಂಗ್ ಫರ್ಟಿಲಿಟಿ ರೇಟ್ ಟು ಎನ್ಶೋರ್ ಡೆಮೋಗ್ರಫಿಕ್ ಡಿಪೆಂಡೆಂಟ್, ಫರ್ಟಿಲಿಟಿ ರೇಟ್ ನ ಏನ್ ಮಾಡ್ಬೇಕು, ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಪ್ರಮೋಟಿಂಗ್ ಡಿಲೇಡ್ ಮ್ಯಾರೇಜಸ್ ಫಾರ್ ಗರ್ಲ್ಸ್, ಇದು ಕರೆಕ್ಟು. ಯಾಕೆಂದ್ರೆ ಪಾಪ್ಯುಲೇಷನ್ ಪಾಲಿಸಿ ನೋಡ್ಬೇಕಾದ್ರೆ ಒಂದು
ಗರ್ಲ್ಸ್ ಏಜ್ 16 ಇರ್ಬೇಕಾದ್ರೆ ಅವ್ರಿಗೆ ಮ್ಯಾರೇಜ್ ಮಾಡ್ಬಿಡ್ತಿದ್ರು. ಓಕೆನಾ, ಪಾಪ್ಯುಲೇಷನ್ ಪಾಲಿಸಿಲಿ ಏನ್ ತರ್ತಾರೆ, ಗರ್ಲ್ಸ್ಗೆ ಡಿಲೇಡ್ ಮ್ಯಾರೇಜ್ ಮಾಡ್ಬೇಕು ಅಂದ್ಬಿಟ್ಟು 21 ಅಂಡ್ ಅಬೋವ್ ಇಯರ್ಸ್ ಮಾಡಿದ್ರೆ ಬೆಸ್ಟ್ ಅಂತ ಅವರು ಒಂದು ವರದಿನ ಕೊಡ್ತಾರೆ. ಸೊ ಇಲ್ಲಿ ಆನ್ಸರ್ ಯಾರಾಗಿರುತ್ತೆ ಅಂದ್ರೆ 1, 2, 3, 4 ಕರೆಕ್ಟ್ ಆಗಿರುತ್ತೆ. ಇದೇ ತರ ನಾವು ನಮ್ಗೆ ಓದಿಲ್ಲ ಅಂತಂದ್ರು ಇನ್ ಕೇಸ್ 2000 ಇಸ್ವಿಲಿ ನಮ್ ಭಾರತ್ ಸೊಸೈಟಿ ಹೇಗಿತ್ತು, ಡೆಮೋಗ್ರಫಿಕ್ ಡಿವಿಡೆಂಡ್ ಹೇಗಿತ್ತು ಅಂತ ಏನಾದ್ರು ನಮ್ಗೆ ಒಂದು ಐಡಿಯಾ ಇದ್ರೆ ಇದು 4 ನಾವು ಆರಾಮಾಗಿ ಆನ್ಸರ್ ಮಾಡ್ಬೋದು. ವಿಚ್ ಪಾತ್ವೇ ಇನ್ ಸೆಲ್ಯುಲರ್ ರೆಸ್ಪಿರೇಷನ್ ಜನರೇಟ್ಸ್ ದ ಮೋಸ್ಟ್ ATP? ಕೋಶೀಯ ಉಸಿರಾಟದಲ್ಲಿ ಅತಿ ಹೆಚ್ಚು ATP ಯನ್ನು ಉತ್ಪಾದಿಸುವ ಹಂತ ಯಾವುದು? ಸೊ ಈಗ ಸೆಲ್ಯುಲರ್ ರೆಸ್ಪಿರೇಷನ್ ATP ಯಾವ್ದೇ ಜನರೇಟ್ ಮಾಡುತ್ತೆ, ಗ್ಲೈಕೋಸಿಸ್, ಕರ್ಬ್ಸ್ ಸೈಕಲ್, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್, ಈ 3 ಜನರೇಟ್ ಮಾಡುತ್ತೆ. ಫರ್ಮೆಂಟೇಷನ್ ಏನು ಅದ್ರ ಪಾತ್ರ ಇಲ್ಲ ಅಲ್ಲಿ. ಓಕೆನಾ, ಡಿ ತೆಗೋಣ. ಈ ಗ್ಲೈಕೋಸಿಸ್ ಎಷ್ಟು ATP ಜನರೇಟ್ ಮಾಡುತ್ತೆ, 2 ATP ಜನರೇಟ್ ಮಾಡುತ್ತೆ. ಇದು ಕರ್ಬ್ಸ್ 2 ATP ನ ಜನರೇಟ್ ಮಾಡುತ್ತೆ. ಬಟ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಎಷ್ಟು 26 ಇಂದ 28 ಅಡಿನೋಸೈನ್ ಟ್ರೈಫಾಸ್ಫೇಟ್ ಅನ್ನು ಜನರೇಟ್ ಮಾಡುತ್ತೆ. ಸೊ ಆನ್ಸರ್ ಯಾವುದು, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್. ನೋಡಿ ಎಷ್ಟು ATP, 26 ರಿಂದ 28 ATP. ಅರೇಂಜ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ದ ಕ್ರೊನಾಲಜಿಕಲ್ ಆರ್ಡರ್. ಈಸ್ಟರ್ನ್ ಝೋನಲ್ ಕೌನ್ಸಿಲ್ ಮೀಟಿಂಗ್ 2022 ಅಂದ್ರೆ ರೀಸೆಂಟ್ ಆಗಿ ಇದು ಲಾಸ್ಟ್ ಅಲ್ಲಿ ಬರುತ್ತೆ, 2022 ಲಾಸ್ಟ್ ಅಲ್ಲಿ ಬರುತ್ತೆ. ಬೇರೆ ಆಪ್ಷನ್ ನೋಡೋದಾದ್ರೆ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಯಾವಾಗ ಪಾಸ್ ಆಗಿದ್ದು, 1956ರಲ್ಲಿ. ಫಸ್ಟ್ ಸೆಂಟ್ರಲ್ ಝೋನಾಲ್ ಮೀಟಿಂಗ್. ಈ ಝೋನಾಲ್ ಮೀಟಿಂಗ್ ಅಥವಾ ಝೋನಾಲ್ ಕೌನ್ಸಿಲ್ಸ್ ಅಂತ ಯಾವಾಗ ಬರೋದು ಅಂತಂದ್ರೆ ಈ ಸ್ಟೇಟ್ ರಿಆರ್ಗನೈಸೇಷನ್ ಆದ್ಮೇಲೆ ಇನ್ ದ ಇಯರ್ 1957 ಅಲ್ಲಿ ಝೋನಾಲ್ ಕೌನ್ಸಿಲ್ಸ್ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆನಾ, ಸೊ ಈಗ ಫಸ್ಟ್ನೇದು ಯಾವುದು, ಇದು A ಆಯ್ತು, ಇದು B ಆಯ್ತು. ಈಸ್ಟರ್ನ್ ಝೋನಾಲ್ ಕೌನ್ಸಿಲ್ ಮೀಟಿಂಗ್ ಅವರೇ 2022 ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆನಾ, ಸೊ ನಾವು ಇಲ್ಲಿ ನೋಡಿದ್ರೆ ಈಗ 22 ಅಂತ ನೋಡಿದ್ರೆ CC ಕೊಟ್ಟಿದ್ದಾರೆ. ಇದನ್ನ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. A ಮತ್ತೆ B ಅಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಆಗಿರುತ್ತೆ. ಬಟ್ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಫಸ್ಟ್ ಬರೋದು, ಆನ್ಸರ್ ಈಸ್ A. Which of the following most accurately describe the legal character of the right to property under the Article 300 of Indian Constitution? ಈಗ ರೈಟ್ ಟು ಪ್ರಾಪರ್ಟಿ ಏನ್ ಮಾಡಿದ್ದಾರೆ, ಫಂಡಮೆಂಟಲ್ ರೈಟ್ ಇತ್ತು, ಅದನ್ನ 44th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇಂದ ಏನ್ ಮಾಡಿದ್ದಾರೆ, ಲೀಗಲ್ ರೈಟ್ ಆಗಿ ಮಾಡಿ ಈಗ ಏನಾಗಿದೆ, ಅದೊಂದು ಲೀಗಲ್ ರೈಟ್ ಆಗಿದೆ. ಓಕೆನಾ, ಯಾವ ಅಡಿಯಲ್ಲಿ, ಆರ್ಟಿಕಲ್ 300A ಅಲ್ಲಿ. ಆಪ್ಷನ್ಸ್ ನೋಡಿ, ಇಟ್ ಈಸ್ ಅ ಫಂಡಮೆಂಟಲ್ ರೈಟ್. ಫಂಡಮೆಂಟಲ್ ರೈಟ್ ಅಲ್ಲ, ನೋಡ್ತಿದ್ದಂಗೆ ಎಲಿಮಿನೇಟ್ ಮಾಡ್ಬಿಡಿ. ಇಟ್ ಅಲೌಸ್ ದ ಸ್ಟೇಟ್ಸ್ ಟು ಡಿಪ್ರೈವ್ ಅ ಪರ್ಸನ್ ಆಫ್ ಪ್ರಾಪರ್ಟಿ ಬೈ ಅನ್ ಲಾ ಇವನ್ ವಿತೌಟ್ ಡ್ಯೂ ಪ್ರೊಸೆಸ್. ಈಗ ಡ್ಯೂ ಪ್ರೊಸೆಸ್ ಲಾ ಅಂತ ಒಂದು ಕಾನ್ಸೆಪ್ಟ್ ಯಾವಾಗ ಬರುತ್ತೆ, ಯಾವ ಕಂಟ್ರಿಯಿಂದ ಎತ್ಕೊಂಡಿದೀವಿ, ಇದು ನಾವು ಇದ್ರ ಮೇಲೆ ನೀವು ಓದಿ. ಯಾಕೆಂದ್ರೆ ಒಡಿಶಾ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೇಲೆ ಕಮಿಷನ್ ಪೇಪರ್ ಅಲ್ಲಿ ಈ ಒಂದು ಕ್ವಶನ್ ಕೇಳಿದ್ದಾರೆ, ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ. ಇದು ಎಲ್ಲಿಂದ ತಗೊಬಂದಿದ್ದು ಕಮೆಂಟ್ ಅಲ್ಲಿ ತಿಳಿಸಿ. ನೀವೇ ಹೋಗಿ ನೋಡಿ, ನೀವು ಹೋಗಿ ನೋಡಿದಾಗ ನಿಮ್ಗೆ ನೆನಪಿರುತ್ತೆ. ನಾನು ಹೇಳಿದ್ರೆ ನೀವು ಇವಾಗೆ ಮರ್ತು ಬಿಡ್ತೀರಾ, ಸರಿನಾ. ಇದು ಆಪ್ಷನ್ ಬಿನು ತಪ್ಪು. ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಲೀಗಲ್ ರೈಟ್. ನಾನು ಹೇಳಿದ ಲೀಗಲ್ ರೈಟ್ ದಟ್ ಪರ್ಮಿಟ್ಸ್ ಡಿಪ್ರಿವೇಷನ್ ಓನ್ಲಿ ಬೈ ಅಥಾರಿಟಿ ಆಫ್ ಲಾ, ಸರಿನಾ. ಇದು ಆಪ್ಷನ್ ಆಗಿರುತ್ತೆ. 4ನೇ ಆಪ್ಷನ್ ನೋಡಿ, ಇಟ್ ಪರ್ಮಿಟ್ ಸಿಟಿಸನ್ ಟು ಕ್ಲೇಮ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಅಂಡರ್ ಆರ್ಟಿಕಲ್ 32. ಆರ್ಟಿಕಲ್ 32 ಯಾಕೆ, ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಲ್ವಾ, ಟು ದ ಸುಪ್ರೀಂ ಕೋರ್ಟ್, ಬಿಫೋರ್ ದ ಸುಪ್ರೀಂ ಕೋರ್ಟ್. ಈಗ ನಮಗೆ ಪ್ರಾಪರ್ಟಿ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಆದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗ್ಬೇಕು. ಆರ್ಟಿಕಲ್ 226 ಹೈಕೋರ್ಟ್ಗೆ ಹೋಗಿ ಮಾತಾಡ್ಬೇಕು. ಈ ಒಂದು ಕಾನ್ಸ್ಟಿಟ್ಯೂಷನ್ ಅಥವಾ ಲೀಗಲ್ ಪ್ರಾಪರ್ಟಿ ರೈಟ್ಸ್ ನ ಆ ಒಂದು ಇಶ್ಯೂಸ್ ಯಾರು ತಗೊಳುತ್ತೆ, ಹೈಕೋರ್ಟ್ ತಗೊಳುತ್ತೆ. ಎಲ್ಲ ತರ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಮೆಮೊರಿ ಟ್ರಿಕ್ ಇಟ್ಕೊಳ್ಳಿ. 300A ಅಂದ್ರೆ ಪ್ರಾಪರ್ಟಿ ಬೈ ಅಥಾರಿಟಿ ಆಫ್ ಲಾ ಅಂತ ಇಟ್ಕೊಳ್ಳಿ. ಅದು ಇವಾಗ ಕಾನ್ಸ್ಟಿಟ್ಯೂಷನಲ್ ರೈಟ್. ಎಷ್ಟನೇ ಒಂದು ಅಮೆಂಡ್ಮೆಂಟ್ ಅಲ್ಲಾಗಿದ್ದು, 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1978 ಅಂತ ಕರಿತೀವಿ. ಮತ್ತೆ 42nd ನೆನ್ಪಿಡ್ಬೇಕು, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಇದಿಷ್ಟು 15 ಕ್ವಶನ್ಸ್. 2 minutes ನಾನು ಏನ್ ಹೇಳ್ತೀನಿ ಇವಾಗ ಕೇಳಿ. ಸೊ ಈಗ SSC ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ನೀವು ಏನ್ ಮಾಡಿ ಅಂತಂದ್ರೆ PYQನ ಅನಾಲಿಸಿಸ್ ಮಾಡಬೇಕು. ನಾನು ಹೇಳೋದಿಷ್ಟೇ, ಬೇರೆ ಯಾವ ಪೇಪರ್ನು ನೋಡಕ್ ಹೋಗ್ಬೇಡಿ. ನಾನು ಅಷ್ಟೇ ನನ್ನ ಓನ್ ಕ್ವಶನ್ಸ್ನು ಕೊಡಲ್ಲ. ನಾನು ಕೊಡೋದೇ ಬರೀ PYQ ಕ್ವಶನ್ಸ್ನ. ನಾನು ಒಂದೇ ವಿಡಿಯೋದಲ್ಲಿ 25 ಕ್ವಶನ್ ಮುಗಿಸ್ಬಿಡ್ಬೋದು, ಬಟ್ ಅದ್ರೊಳಗೆ ಏನು ಅರ್ಥ ಇರಲ್ಲ. ಇದು ಏನು ಅಂತ, ನನ್ನ ಏಮ್ ಏನಂತಂದ್ರೆ ಒಂದು ದಿನಕ್ಕೆ ನೀವು 10 ಕ್ವಶನ್ನ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಹೇಗೆ ಅಂದ್ರೆ, ನಾನು ಇವತ್ತು ಹೇಗೆ ಹೇಳ್ಕೊಟ್ಟೆ ನೋಡಿ ನಿಮ್ಗೆ, ಒಂದೊಂದು ಆಪ್ಷನ್ ಕೂಡ ಯಾಕೆ ಕೇಳಿದ್ದಾರೆ, ಏನ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅದ್ರ ಮೇಲೆ ನೀವು ಮಾಡಬೇಕು, ಸರಿನಾ. ಆಗ ಮಾಡಿದರೆ ನಿಮ್ಗೆ ನೆಕ್ಸ್ಟ್ ಯಾವುದೇ ಎಕ್ಸಾಮ್ ಕೇಳಿದ್ರು ನಿಮ್ಗೆ ಈಸಿ ಆಗುತ್ತೆ. ಟ್ರಸ್ಟ್ ಮೀ, ಇದೇ ಪ್ಯಾಟರ್ನ್ ಎಲ್ಲಾ ಎಕ್ಸಾಮ್ ಅಲ್ಲೂ ಫಾರ್ಮ್ ಆಗುತ್ತೆ. UPSC ಇಂದ ಕರ್ನಾಟಕ PC ಎಕ್ಸಾಮ್ ವರ್ಗು ನೋಡಿ ಇದೇ ಪ್ಯಾಟ್ರನ್ PYQ ಪ್ಯಾಟ್ರನ್ನೇ ಫಾರ್ಮ್ ಆಗೋದು, ಸರಿನಾ. ಅದಕ್ಕೆ ನಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಗಿಂತ ಬೇರೆ ಸೋರ್ಸು ಇನ್ನೊಂದಿಲ್ಲ, ಸರಿನಾ. ನಾನು ಇವತ್ತು 15 ಕ್ವಶನ್ಸ್ ತಗೊಂಡಿದ್ದೀನಿ. ಯಾಕೆ ಅಂದ್ರೆ ಫಸ್ಟ್ ವಿಡಿಯೋ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಅಂತ.
ಓಕೆನಾ. ಇದೇ ತರನೇ ಡೈಲಿ 10 ಕ್ವಶನ್ಸ್ ಇರುತ್ತೆ. ನಿಮ್ಗೆ ಸುಮಾರು ಒಂದು 250 ಕ್ವಶನ್ಸ್ ಬರುತ್ತೆ. CGL ಅಲ್ಲಿ ಅಷ್ಟೇ ಕೇಳಿರೋದು 250 ಕ್ವಶನ್ಸ್ ನಾನು ಕಂಪ್ಲೀಟ್ ಆಗಿ, ಇದು ಡೇ 1 ಪೇಪರು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ಕೊಡ್ತೀನಿ. ಡೈಲಿ 10 ಕ್ವಶನ್ ಇಲ್ಲಿ 12 ನಿಮಿಷದಲ್ಲಿ ನೋಡಿ, ಓಕೆನಾ. ಇಂಟು 2x ಮಾಡ್ಕೊಳ್ಳಿ. ಅಂದ್ರೆ ಏನಂತಂದ್ರೆ 12 ನಿಮಿಷ ನೋಡಿದ್ನ ಅದ್ರ 2 ತಕ್ಕನಾಗಿ ನೀವು ಕಲಿಬೇಕು. ಹೆಂಗೆ? ಆಪ್ಷನ್ ಎಲಿಮಿನೇಷನ್. ನಾನು ಏನ್ ಹೇಳ್ಕೊಡ್ತೀನಿ ಅಥವಾ ಅದಕ್ಕಿಂತ ಹೆಚ್ಚು ಹಾರ್ಡ್ ವರ್ಕ್ ನೀವು ಎಕ್ಸ್ಟ್ರಾ ಹಾರ್ಡ್ ವರ್ಕ್ ನ ನೀವು ಮಾಡ್ಬೇಕು. ಇಲ್ಲಾಂದ್ರೆ ಈಗ 12 ಮಿನಿಟ್ ಶೋನ 50 ಜನ ನೋಡಿರ್ತಾರೆ ಅನ್ಕೊಳ್ಳಿ. ಈಗ 100ರಿಂದ 50 ಜನ ನೋಡಿದ್ರೆ ಆ 50 ಜನಕ್ಕೂ ಒಂದೇ ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ನಿಮ್ಗೆ ಅವ್ರಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಇನ್ನೂ ಹೋಗಿ ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡ್ಬೇಕು. ಕಲಿಯೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ, ಸರಿನಾ. ಈ ತರ ಮಾಡಿ. ಫಸ್ಟ್ ಇವಾಗ 10 ನಿಮಿಷ ಕ್ವಶನ್ಸ್ 12 ಮಿನಿಟ್ ಶೋ ನೋಡಿ. ಅದಾದ್ಮೇಲೆ ಮೊದಲನೇ ರಿವಿಷನ್ ಮಾಡಿ. ನೀವು ಹೋಗಿ PPT ನ ಡೌನ್ಲೋಡ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ PPT ಹಾಕಿರ್ತೀನಿ. PPT ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿ ಅಂತಂದ್ರೆ ಸಾಲ್ವ್ ಮಾಡಿ. ನೀವು ಒಂದ್ಸಲಿ ಕುತ್ಕೊಂಡು ಸಾಲ್ವ್ ಮಾಡಿ, ಆಪ್ಷನ್ಸ್ ನ ಅನಾಲಿಸಿಸ್ ಮಾಡಿ. ಎಲ್ಲ ಆಪ್ಷನ್ಸ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅದು ಎಲ್ಲಾ ಬಗ್ಗೆನೂ ಅನಾಲಿಸಿಸ್ ಮಾಡಿ. ಅದಾದ್ಮೇಲೆ ಈವ್ನಿಂಗ್ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಮಾಡಿರ್ತೀರಲ್ವಾ ನೋಟ್ಸ್ ಅನಾಲಿಸಿಸ್ ಮಾಡಿ, ಅದನ್ನ ರಿವೈಸ್ ಮಾಡಿ. ಮತ್ತೆ ರಿವೈಸ್ ಮಾಡಾದ್ಮೇಲೆ ಮತ್ತೆ 12 ಮಿನಿಟ್ ಶೋನ ಒಂದು 1.5x ಅಲ್ಲಿ ಇಟ್ಕೊಂಡು ಮತ್ತೆ ರಿವಿಷನ್ ಮಾಡಿ. ಆ ಒಂದು ದಿನದ ಏನೈತೆ ಅವತ್ತು ಅಲ್ಲೇನೆ ನೀವು ಕಲಿಬೇಕು. ಅವತ್ತೊಂದೇ ನಿಮ್ಮ ಮೈಂಡ್ ಅಲ್ಲಿ ಹೋಗಿ ಪ್ರಿಂಟ್ ಆಗಿರ್ಬೇಕು. ಇಷ್ಟು ನೀವು ಮಾಡಿದ್ರೆ ನಾನ್ ಗ್ಯಾರಂಟಿ ಕೊಡ್ತೀನಿ, ನೀವು 50ಕ್ಕೆ 45+ CGL ಅಲ್ಲಿ ಮಾರ್ಕ್ಸ್ ತೆಗಿಬಹುದು, ಸರಿನಾ. ಇದಿಷ್ಟು ನೀವು ಮಾಡ್ಬೇಕಾಗಿರೋಂಥ ಒಂದು ಕೆಲಸ. ಇವತ್ತು 12 ಮಿನಿಟ್ ಶೋ ಅಂದ್ಬಿಟ್ಟು ನಾನು 25 ಮಿನಿಟ್ಸ್ ವಿಡಿಯೋ ಮಾಡಿದ್ದೀನಿ. ಕಾರಣ ಏನಂದ್ರೆ ನಾನು ಹೇಗೆ ಮಾಡ್ತಿದ್ದೀನಿ ಮತ್ತೆ ನೀವು ಅದಕ್ಕೆ ಹೇಗೆ ಓದ್ಬೇಕು ಅಂತ ಒಂದು ತೋರಿಸ್ಕೊಡೋಕ್ಕೋಸ್ಕರನೇ ಈ ಒಂದು ವಿಡಿಯೋನ ನಾನು ಜಾಸ್ತಿ ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ. ಸೊ ನಾಳೆಯಿಂದ 12 ಮಿನಿಟ್ಸ್ ಆಗಿ 10 ಕ್ವಶನ್ಸ್ ಡೈಲಿ ಅನ್ಕೊಂಡೆ ಇರುತ್ತೆ. ಈಗ ಏನ್ ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ನೀವು ಖಂಡಿತ ಮಾಡಲೇಬೇಕು. SSC CGL ಮಾಡಿ, ನಿಮ್ಗೆ ಬೇರೆ ಎಲ್ಲ ಎಕ್ಸಾಮ್ಸು ಈಸಿ ಆಗುತ್ತೆ. ಸೊ ಇಲ್ಲಿಗೆ ನಮ್ಮ ಈ ಒಂದು ಶೋನ ಮುಗಿಸೋಣ. ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದಲ್ಲಿ ಎಲ್ಲೂ ಕೂಡ ನಿಮ್ಗೆ ಈ ತರ ಒಂದು ಕ್ಲಾಸಸ್ ತಗೊಂಡಿದ್ದಿಲ್ಲ. ಮೊದಲನೇದಾಗಿ ಫ್ರೀ ಆಫ್ ಕಾಸ್ಟ್, ನಾವು ಯಾವುದೇ ತರ ಚಾರ್ಜ್ ಮಾಡಲ್ಲ. ಫ್ರೀ ಆಫ್ ಕಾಸ್ಟ್ ಇನಿಷಿಯೇಟಿವ್ ನಮ್ಮ ಅಕಾಡೆಮಿನೇ ತಗೋಬರ್ತಿರೋದು. ಸೊ ಎಲ್ಲರಿಗೂ ಎಷ್ಟಾಗುತ್ತೋ ಅಷ್ಟು ನಿಮ್ಮ SSC ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಹೇಗೆ ಅನಿಸ್ತು ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಕಮೆಂಟ್ ಅಲ್ಲಿ ಈ 12 ಮಿನಿಟ್ ಶೋ ಹೇಗೆ ಅನಿಸ್ತು ಅಂತ ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ವಿ ವಿಲ್ ಮೀಟ್ ಯು ಆನ್ ಟುಮಾರೋ. ಅಂಟಿಲ್ ದೆನ್ ಬಾಯ್.